ಕೂಡ ನಿಮ್ಮ ಮಗುಗೋಸ್ಕರ ನೀವು ಲೆಟರ್ ಬರಿತಾ ಹೋಗಿ, ಯಾವಾಗಾದ್ರೂ ಟೈಮ್ ಸಿಕ್ಕಾಗ. ಪ್ಲಸ್ ಮಾತಾಡ್ತಾ ಹೋಗಿ, ಗರ್ಭ ಸಂವಾದ ಅಂತ ಕರಿತೀವಿ. ಏನ್ ಮಾತಾಡ್ಬೋದು ಅಂದ್ರೆ, ಪ್ರತಿದಿನ ನೀವು ಏನ್ ಮಾಡ್ತಾ ಇದ್ದೀರೋ ಅದನ್ನೇ ಮಾತಾಡ್ಬೋದು, ಬಟ್ ಇನ್ ಅ ಪಾಸಿಟಿವ್ ವೇ. ಯಾವುದು ನೆಗೆಟಿವ್ ವರ್ಡ್ಸ್ ಇರಂಗಿಲ್ಲ, ನೆಗೆಟಿವ್ ಥಿಂಗ್ಸ್ ಹೇಳಂಗಿಲ್ಲ. ಇದ್ರೂನು ಅದಕ್ಕೆ ಸಾರಿ ಕೇಳ್ಬಿಟ್ಟು, ಐ ಆಮ್ ಗೋಯಿಂಗ್ ಥ್ರೂ ದಿಸ್, ಈಗ ಸ್ವಲ್ಪ ನಂಗೆ ಬೇಜಾರಾಗ್ತಿದೆ, ಈಗ ಸ್ವಲ್ಪ ನಂಗೆ ನೋವಾಗ್ತಾ ಇದೆ, ಆದ್ರೆ ಅದನ್ನೆಲ್ಲ ಮೀರಿ ನಾನು ಖಂಡಿತವಾಗ್ಲೂ ಮತ್ತೆ ನಾನು ಪಾಸಿಟಿವಿಟಿಗೆ ರಿಟರ್ನ್ ಆಗ್ತೀನಿ, ಸ್ವಲ್ಪ ಟೈಮ್ ಕೊಡು. ಸೊ ಯು ಶುಡ್ ಕನ್ವೆ ಎಲ್ಲ ಎಮೋಷನ್ಸ್ನ ನೀವು ನಿಮ್ಮ ಮಗುವಿಗೆ ಕನ್ವೆ ಮಾಡ್ತಾ, ಐ ಆಮ್ ರೆಡಿ ಟು ಕಮ್ ಔಟ್ ಆಫ್ ದಿಸ್, ಐ ನೋ ದಟ್ ನನಗೆ ಕಾನ್ಫಿಡೆನ್ಸ್ ಇದೆ, ಸ್ವಲ್ಪ ಹೊತ್ತು ನಂಗೆ ಬೇಜಾರಾಗಬಹುದು, ಆದರೆ ಮತ್ತೆ ಪಾಸಿಟಿವ್ ಆಗ್ತೀನಿ, ಮತ್ತೆ ನಾನು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತೀನಿ. ಐ ಆಮ್ ಸ್ಟ್ರಾಂಗ್, ಯು ಆರ್ ಆಲ್ಸೋ ಸ್ಟ್ರಾಂಗ್. ಆಯ್ತಾ? ಇದು ಒಂದು ಮೆಸೇಜು ಮಗುಗೆ ಪ್ರತಿ ಸರಿ ಕೊಡ್ತಾ ಇರಬೇಕು. ಓಕೆ, ಸೊ ಓಕೆ ಕಲಾ ಅವರೇ, ಆರಾಮಾಗಿದ್ದೀರಾ? ಐ ಯು ಫೀಲಿಂಗ್ ಓಕೆ ನಾವು? ಹಾ ಮ್ಯಾಮ್, ಆರಾಮಾಗಿದ್ದೀನಿ. ಥ್ಯಾಂಕ್ ಯು. ಓಕೆ, ಎಸ್. ಹಾಗೆ ಎಲ್ಲರೂ ಏನಾದರೂ ಕ್ವೆಶನ್ಸ್ ಇದೆ ಅಥವಾ ಏನಾದರೂ ಡೌಟ್ಸ್ ಇದ್ರೆ ನನಗೆ ಮೆಸೇಜ್ ಮಾಡಿರಿ. ಐ ಟ್ರೈ ಟು ಸಾಲ್ವ್, ಆಯ್ತಾ, ವಿತ್ ಮೈ ನಾಲೆಡ್ಜ್. ಅಂಡ್ ಎಸ್, ವಿಲ್ ಸ್ಟಾರ್ಟ್ ದ ಸೆಷನ್. ಸೊ ಇವತ್ತು ಒಂದು ರೆಗ್ಯುಲರ್ ಸೆಷನ್ ನಮ್ದು ಹೇಗೆ ಹೋಗುತ್ತೋ ಅದೇ ಥರ ಮಾಡೋಣ. ಓಕೆ, ಫಸ್ಟ್ ವಿಲ್ ಡೂ ಏನು ಓಂ ಚಾಂಟಿಂಗ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಓಂ ಮಂತ್ರಗಳನ್ನ ಪಠಣೆ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ನಮ್ಮ ಎಲ್ಲ ಚಕ್ರಗಳು ಕೂಡ ಆಕ್ಟಿವೇಟ್ ಆಗುತ್ತೆ. ಮತ್ತೆ 3 ಥರದ ಅಂದ್ರೆ 72,000 ನಾಡಿಗಳಿದೆ ಅಂತ ಹೇಳಿದ್ದೀನಿ. ಅದಷ್ಟು ನಾಡಿಗಳು, ಅದರಲ್ಲೂ ಮೇನ್ ನಾಡಿಗಳು 3 ಇದೆ. ಆಯ್ತಾ? ಬ್ರಹ್ಮನಾಡಿ, ವಿಷ್ಣು ನಾಡಿ, ಶಿವನಾಡಿ. ಆಯ್ತಾ? ಮಹೇಶ್ವರ ನಾಡಿ. ಆಯ್ತಾ? ಬ್ರಹ್ಮ ಅಂದ್ರೆ ಆ, ಇಟ್ ಎಂಡ್ಸ್ ವಿತ್ ಆ, ಅಲ್ವಾ? ಸೊ ವಿಷ್ಣು ಉ. ಆಯ್ತಾ? ಶಿವ ಮಹೇಶ್ವರ ಸ್ಟಾರ್ಟ್ಸ್ ವಿತ್ ಮ. ಆಯ್ತಾ? ಆಕಾರ, ಊಕಾರ, ಮಕಾರ. ಇದಿಷ್ಟು ಸೇರ್ಬಿಟ್ಟು ಆಗಿರೋದು ಓಂಕಾರ. ಆಯ್ತಾ? ಓಂ ಅನ್ನೋದನ್ನ ಓ ಎಂ ಅನ್ನೋ ಥರನು ಬರೀತಾರೆ, ಎ ಯು ಎಂ ಕೂಡ ಬರೀತಾರೆ, ಅಲ್ವಾ? ಅಕಾರ, ಊಕಾರ, ಮಕಾರ. ಆಯ್ತಾ? ಸೊ ಅಕಾರವನ್ನ ಹೇಳುವಾಗ ನಮ್ಗೆ ಯಾವ್ದು ಆಕ್ಟಿವೇಟ್ ಆಗುತ್ತೆ ಅಂತಂದ್ರೆ ಬ್ರಹ್ಮನಾಡಿ ಆಕ್ಟಿವೇಟ್ ಆಗ್ತಾ ಇರುತ್ತೆ. ಆಯ್ತಾ? ಊಕಾರವನ್ನ ಹೇಳುವಾಗ ವಿಷ್ಣು ನಾಡಿ ಆಕ್ಟಿವೇಟ್ ಆಗ್ತಿರುತ್ತೆ. ಮಕಾರ ಹೇಳುವಾಗ ಮಹೇಶ್ವರ ಶಿವನಾಡಿ ಆಕ್ಟಿವೇಟ್ ಆಗ್ತಾ ಇರುತ್ತೆ. ಆಯ್ತಾ? ಸೊ ಬ್ರಹ್ಮ ಅಂದ್ರೆ ಇಟ್ ಈಸ್ ಫಾರ್ ಜ್ಞಾನ. ಆಯ್ತಾ? ಸೊ ಬ್ರಹ್ಮನಾಡಿ ಅನ್ನೋದು ಹೀಗೆ ಪೂರ್ತಿ ಕುಂಡಲಿನಿ ಎನರ್ಜಿ ಅಂತ ಕರೀತಾರೆ, ಅಲ್ವಾ? ಮೇ ಬಿ ಕೆಲವೊಬ್ಬರಿಗೆ ಗೊತ್ತಿರಬಹುದು. ಅಂದ್ರೆ ಪೂರ್ತಿ ಒಂದು ಸ್ಟ್ರೈಟ್ ಲೈನ್ ನಮ್ಮ ಎಲ್ಲ ಚಕ್ರಗಳು ಕನೆಕ್ಟ್ ಆಗಿದೆ ಅನ್ನೋ ತರ ವಿಜುವಲೈಸ್ ಮಾಡಿದ್ರೆ, ಒಂದು ಕಡ್ಡಿ ತಗೊಂಡು ನೇರವಾಗಿ ಮೇಲಿಂದ ಕೆಳಗಿನ ತನಕ ಚುಚ್ಚಿದ್ರೆ ಅಲ್ಲಿ ಎಲ್ಲ ಅಲೈನ್ ಆಗಿರುತ್ತೆ. ಆಯ್ತಾ? ಅದೇ ರೀತಿ ಸುಮ್ಮನೆ ವಿಜುವಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಒಂದು ದಾರ ಅಂತ ಅನ್ಕೊಳ್ಳಿ, ಇಲ್ಲ ಸ್ಟ್ರೈಟ್ ದಾರ, ಅದಕ್ಕೆ ಎಲ್ಲದನ್ನ ಕಟ್ಬಿಟ್ಟೆ ಒಂದು 7 ಬಾಲ್ಸ್ನ ಕಟ್ಟಿದ್ರೆ ಸ್ಟ್ರೈಟ್ ಆಗಿ ಇಟ್ಕೊಂಡ್ರೆ ಹೆಂಗೆ ಬರುತ್ತೋ ಅದೇ ತರ ನಮ್ಗೆ ಕೆಳಗಿಂದ ಮೇಲಿನ ತನಕ ಏನು ಮೂಲಾಧಾರ ಚಕ್ರದಿಂದ ಸ್ವಾದಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ, ಅಲ್ವಾ? ಸೊ ಈ ಎಲ್ಲ ಚಕ್ರಗಳು ಕೂಡ ಒಂದೇ ಲೈನ್ ಅಲ್ಲಿ ಇರೋ ಹಾಗೆ. ಆಯ್ತಾ? ಎಸ್. ಟಮಿ ಪಾರ್ಟ್, ಅಕಾರ ಟಮಿ ಪಾರ್ಟ್, ಅಲ್ವಾ? ಸೊ ನಮ್ಮ ನಾಭಿಯ ಭಾಗ, ಅದು ಆಕಾರ ಹೇಳುವಾಗ ನಾಭಿಯ ಭಾಗವನ್ನ ನಾವು ಯಾವಾಗ್ಲೂ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಅವಾಗ ಏನ್ ಮಾಡ್ತೀವಿ ಅಂದ್ರೆ ಲೋಯರ್ 3 ಚಕ್ರಾಸ್ನ ಕವರ್ ಮಾಡ್ತಾ ಇರ್ತೀವಿ. ಯಾವುದು? ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ. ಅಂದ್ರೆ ಇದನ್ನ ನೀವು ಓಕೆ, ಹೊಸ ಬ್ಯಾಚ್ ಅವ್ರಿಗೆ ಐಡಿಯಾ ಇಲ್ಲ ಅಲ್ವಾ? ನಾನು ಒಂದು ಇಮೇಜ್ ನ ಕಳಿಸ್ತೀನಿ, ಅದರಲ್ಲಿ ನೀವು ನೋಡ್ಕೋಬಹುದು. ಆಯ್ತಾ? ಸೊ ಆ 3 ಚಕ್ರಗಳು ಕವರ್ ಆಗಿರುತ್ತೆ ನಾವು ಆಕಾರವನ್ನ ಹೇಳುವಾಗ. ಆಯ್ತಾ? ಊಕಾರ ಹೇಳುವಾಗ ವಿಷ್ಣು, ಅಲ್ವಾ? ಸೊ ವಿಷ್ಣು ಈಸ್ ಫಾರ್ ಫೈನಾನ್ಷಿಯಲ್ ಥಿಂಗ್, ಅಥವಾ ಈ ತರ ಏನಾದ್ರು ಆ, ನಾವು ಕೆಲಸ ಮಾಡುವಾಗ ಅವಾಗೆಲ್ಲ ಮುಂದೆ ಬರೋದು ವಿಷ್ಣು ನಾಡಿ. ಆಯ್ತಾ? ಸೊ ಈ ವಿಷ್ಣು ನಾಡಿ ಮುಂದೆ ಬಂದಾಗ ಏನಾಗುತ್ತೆ ನಮ್ಗೆ, ಆ ಕೋರ್ಟ್ ಕೆಲಸ ಆಗಿರ್ಬೋದು, ಅಥವಾ ನಾವು ಮಾಡ್ತಾ ಇರುವಂತಹ ನಮ್ಮ ಪ್ರೊಫೆಷನ್ ಆಗಿರ್ಬೋದು, ಅದ್ರಲ್ಲೆಲ್ಲ ನಾವು ಪ್ರೊಡಕ್ಟಿವ್ ಆಗಿರ್ತೀವಿ. ಆಯ್ತಾ? ಸೊ ವಿಷ್ಣು ನಾಡಿ ಮೇಲೆ ಕಾನ್ಸಂಟ್ರೇಟ್ ಮಾಡೋದು, ಅದು ಏನು, ಅನಾಹತ ಚಕ್ರ ಮೇಲೆ ಕಾನ್ಸಂಟ್ರೇಟ್ ಆಗುತ್ತೆ ಯಾವಾಗ ನಾವು ಊಕಾರವನ್ನ ಹೇಳ್ತಾ ಇರ್ತೀವಲ್ಲ ಅವಾಗ. ಅಂದ್ರೆ ಅಟ್ ದ ಸೆಂಟರ್ ಆಫ್ ಚೆಸ್ಟ್, ಹಾರ್ಟ್ ಚಕ್ರ ಮೇಲೆ. ಆಯ್ತಾ? ಸೊ ಮಾಕಾರ ಹೇಳುವಾಗ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ, ಇದಿಷ್ಟು ಮುಖ ಪೂರ್ತಿ ಹೇಳ್ತಾ ಇರುತ್ತೆ, ಒಂದು ದುಂಬಿಯ ಹಾಗೆ.
ಅಲ್ವಾ? ಸೊ ಇದನ್ನ ನಾವು ಹೇಳುವಾಗ ಏನಾಗುತ್ತೆ, ನಾವು ವಿ ಆರ್ ವರ್ಕಿಂಗ್ ಆನ್ ಶಿವನಾಡಿ. ಆಯ್ತಾ? ಸೊ ಬ್ರಹ್ಮ ವಿಷ್ಣು ಶಿವ. ಸೊ ಶಿವನಾಡಿ ಮೇಲೆ ವರ್ಕ್ ಮಾಡಿದಾಗ ಏನಾಗುತ್ತೆ, ನಮಗೆ ಕೌಟುಂಬಿಕ ವಿಷಯಗಳಲ್ಲಿ ಜಾಸ್ತಿ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಸೊ ಏನಾದರೂ ರಿಲೇಶನ್ಶಿಪ್ ಇಶ್ಯೂ ಇದ್ರು ಅಥವಾ ಕುಟುಂಬದಲ್ಲಿ ಮನಸ್ತಾಪಗಳಿದ್ರು ಅದನ್ನು ಕ್ಲಿಯರ್ ಆಗುವಂಥದ್ದು, ಈ ಥರದ್ದೆಲ್ಲಾನು ಆಗ್ತಾ ಹೋಗುತ್ತೆ. ಮತ್ತೆ ನಾವು ಸಂತಾನದಲ್ಲಿ ಅಂದ್ರೆ ಇದೆಲ್ಲದರಲ್ಲಿ ತುಂಬಾ ಆಸಕ್ತಿಯನ್ನು ಹೊಂದಿರ್ತೀವಿ. ಸೊ ಇದೆಲ್ಲನೂ ಕೂಡ ನಮಗೆ ಬ್ರಹ್ಮ ವಿಷ್ಣು ಶಿವನಾಡಿ ಇದೆಲ್ಲದರ ಮೇಲೆ ವರ್ಕ್ ಮಾಡೋದ್ರಿಂದ ಆಗುವಂಥದ್ದು. ಓಕೆ, ಸೊ ಇದೆಲ್ಲ ಮೂರು ನಾಡಿಗಳ ಮೇಲೆ ಒಂದೇ ಸರಿ ವರ್ಕ್ ಮಾಡ್ಬೋದು ಅಂದ್ರೆ ಓಂಕಾರ. ಅಲ್ಟಿಮೇಟ್ ಎನರ್ಜಿ ಓಂಕಾರದಲ್ಲಿದೆ ಅಂತ ಹೇಳ್ಬಿಟ್ಟು ಯೂನಿವರ್ಸಲ್ ಸೌಂಡ್ ಅಂತ ಕರಿತೀವಿ ಇದನ್ನ, ಅಲ್ವಾ? ಓಂಕಾರವನ್ನ. ಆಯ್ತಾ? ಇಲ್ಲಿ ನಾವು ಚಾಂಟ್ ಮಾಡ್ತಿರೋದು ಪ್ರೆಗ್ನೆನ್ಸಿ ಸೆಷನ್ ಅಲ್ಲಿ AUM. ಆಯ್ತಾ? ಆ, ಈ ತರ ಬರ್ತಾ ಹೋಗ್ಬೇಕು. ಓಕೆ, ಪ್ರತಿ ಸರಿ ಇದು ರೆಗ್ಯುಲರ್ ಬ್ಯಾಚ್ ಅವ್ರಿಗೆ ರಿಪೀಟೆಡ್ ಒನ್, ಬಟ್ ಇದು ತುಂಬಾ ಇಂಪಾರ್ಟೆಂಟ್. ಆಯ್ತಾ? ಏನಿಲ್ಲ ಅಂದ್ರೂ ನೀವು ನನ್ನ ಕ್ಲಾಸ್ ಇಲ್ದಾಗ್ಲೂ ಮಾಡ್ಬೇಕಾಗಿರುವಂತಹ ಒಂದು ವಿಷಯ ಅಂತಂದ್ರೆ ಓಂಕಾರ. ಆಯ್ತಾ? ಹೇಳ್ಬೇಕು ಅದನ್ನ. ಆಯ್ತಾ? ಹೇಳುವಾಗೇನು ಒಳಗಿನಿಂದ ಎಲ್ಲ ಚಕ್ರಗಳು ವೈಬ್ರೇಟ್ ಆಗ್ತಾ ಇರೋದನ್ನ, ಅದರ ಬ್ಲಾಕೇಜಸ್ ಕ್ಲಿಯರ್ ಆಗ್ತಾ ಇರೋದನ್ನ ಫೀಲ್ ಮಾಡ್ತಾ ಹೋಗ್ಬೇಕು. ಅಲ್ವಾ? ಏನ್ ಮಾಡ್ತೀವಿ, ಒಂದು ಸರಿ ಪೂರ್ತಿಯಾಗಿ ಡೀಪ್ ಆಗಿ ನಾಭಿಯ ತನಕ ಇನ್ಹೇಲ್, ಆಮೇಲೆ ಆ ಓಕೆ. ಸೊ ಫಸ್ಟ್ ಮಾಡುವಾಗ ನಿಮ್ಗೆ ಗೊತ್ತಾಗ್ಲಿಲ್ಲ, ಕಾನ್ಸಂಟ್ರೇಷನ್ ಅಲ್ಲಿ ಹೋಗ್ತಾ ಇಲ್ಲ ಅಂದ್ರೆ ನೀವು ನಿಮ್ಮ ಕೈಗಳ ಸಹಾಯ ತಗೋಬಹುದು. ಆಯ್ತಾ? ಅಕಾರ ಹೇಳುವಾಗ ನಿಮ್ಮ ಹೊಟ್ಟೆನ ಮುಟ್ಬಹುದು. ಆಯ್ತಾ? ನಾಭಿಯ ಭಾಗ. ಆಮೇಲೆ ಊಕಾರ ಹೇಳುವಾಗ ಎದೆಯನ್ನ ಮುಟ್ಬೋದು. ಮಕಾರ ಹೇಳುವಾಗ ನಿಮ್ಮ ಹಣೆಯನ್ನ ಮುಟ್ಬೋದು. ಆಯ್ತಾ? ಆ ಆಯ್ತಾ? ಸ್ಟಾರ್ಟಿಂಗ್ ಈ ತರ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿಗೆ ನಾನು ಫೋಕಸ್ ಮಾಡ್ಬೇಕು. ಆಯ್ತಾ? ಸೊ ಎಲ್ಲರೂ ಮಾಡ್ತೀರಾ ಒಂದ್ಸರಿ ನನ್ನ ಜೊತೆಗೆ, ಒಂದ್ಸರಿ ಮಾತ್ರ, ಆಮೇಲೆ ನಾವು ಕಣ್ಣು ಮುಚ್ಕೊಂಡು 11 ಟೈಮ್ಸ್ ಚಾಂಟ್ ಮಾಡ್ತೀವಿ. ಓಕೆ, ಸೊ ಎಲ್ಲರೂ ನೇರವಾಗಿ ಕುತ್ಕೊಳ್ಳಿ. ನೇರವಾಗಿ ಕುತ್ಕೊಂಡಾಗ ಏನಾಗುತ್ತೆ, ಎಲ್ಲಾ ಬಾಲ್ಗಳು ಅಂದ್ರೆ ಎಲ್ಲಾ ಚಕ್ರಗಳು ಅಲೈನ್ ಆಗ್ತಾ ಹೋಗುತ್ತೆ, ಒಂದೇ ಸ್ಟ್ರೈಟ್ ಲೈನ್ ಅಲ್ಲಿ ಇರುತ್ತೆ. ದಟ್ ಈಸ್ ಈಸಿ. ಆಯ್ತಾ? ವರ್ಕ್ ಮಾಡೋದಕ್ಕೆ, ಎನರ್ಜಿ ಮೇಲೆ ವರ್ಕ್ ಮಾಡೋದಕ್ಕೆ ಈಸಿ ಅದು. ಆಯ್ತಾ? ಸೊ ಅದಕ್ಕೆ ನೇರವಾಗಿ ಕುತ್ಕೊಳ್ಳಿ. ಬೆನ್ನಿಗೆ ಬೇಕಾದ್ರೆ ಸಪೋರ್ಟ್ ತಗೊಳ್ಳಿ. ಓಕೆ, ಎಸ್. Hmm. ಓಕೆ, ಸೊ ಸಾಕು. ಇವಾಗ ಹಾಗೆ ಕೇಳಿಸ್ಕೊಳ್ಳಿ, ಹಾಗೆ ಅಬ್ಸರ್ವ್ ಮಾಡಿ. ನೀವು ಮುಟ್ಟಿದಿರಲ್ವಾ, ಇವಾಗ ಆ ಭಾಗಗಳಲ್ಲಿ ಏನೋ ಒಂಥರ ವೈಬ್ರೇಷನ್, ಅಥವಾ ತಣ್ಣಗಾಗಿರ್ಬೋದು ಅಥವಾ ಬೆಚ್ಚಗಾಗಿರ್ಬೋದು, ಅಲ್ವಾ? ಸೊ ಅವಾಗ ನಿಮ್ಗೆ ಆ ಫೋಕಸ್ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಿರುತ್ತೆ. ಆ ಹೇಳುವಾಗ ಹೊಟ್ಟೆ ಭಾಗ ಆಕ್ಚುಲಿ ವೈಬ್ರೇಟ್ ಆಗ್ತಾ ಇರುತ್ತೆ. ಓಕೆ, ಸೊ ಅದನ್ನ ಫೀಲ್ ಮಾಡಬೇಕು. ಆಮೇಲೆ ಹೃದಯದ ಭಾಗ ಊ ಹೇಳುವಾಗ ವೈಬ್ರೇಟ್ ಆಗ್ತಾ ಇರುತ್ತೆ, ಫೀಲ್ ಮಾಡಬೇಕು. ಹೇಳುವಾಗ ನಮ್ಮ ಕುತ್ತಿಗೆ, ಹಣೆ, ನೆತ್ತಿ ಭಾಗ ಎಲ್ಲ ವೈಬ್ರೇಟ್ ಆಗ್ತಾ ಇರುತ್ತೆ, ಅದನ್ನ ಫೀಲ್ ಮಾಡಬೇಕು. ಓಕೆ, ಎಸ್. ಒಂದ್ ನಿಮಿಷ ಕಂಡ್ಬಿಡಿ. ಆಮೇಲೆ ಇದಕ್ಕೆ ಇನ್ನೂ ಜಾಸ್ತಿ ಸಿಗ್ನಿಫಿಕೆನ್ಸ್ ಇದೆ. ಎಷ್ಟೋ ಜನಕ್ಕೆ ಗ್ಯಾಸ್ಟ್ರಿಕ್ ಇಶ್ಯೂಸ್ ಇರ್ಬೋದು, ಅಥವಾ ಬೆಳಗ್ಗೆ ವಾಶ್ರೂಮ್ಗೆ ಹೋದಾಗ ನಮಗೆ ಈಸಿಯಾಗಿ ಮೋಷನ್ ಆಗ್ತಾ ಇಲ್ಲ, ಕಾನ್ಸ್ಟಿಪೇಷನ್ ಆಗ್ತಾ ಇದೆ ಅನ್ನೋರು ಎಷ್ಟೋ ಜನ ಇದ್ದೀರಾ, ಅಲ್ವಾ? ಮತ್ತೆ ಬ್ಲೋಟಿಂಗ್ ಇಶ್ಯೂಸ್ ಇರುತ್ತೆ, ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಇಶ್ಯೂಸ್ ಇರುತ್ತೆ, ಅಥವಾ ಗಟ್ ಇಶ್ಯೂಸ್ ಇರುತ್ತೆ. ಸೊ ಇದೆಲ್ಲಾನು ಏನಿದೆಯಲ್ಲ, ಲೋಯರ್ ಪಾರ್ಟ್ ಆಫ್ ಬಾಡಿ, ಅಲ್ವಾ? ನಿಮಗೆ ಗೊತ್ತಾಗುತ್ತಲ್ವಾ, ಏನು ನಮ್ಮ ಎದೆಯಿಂದ ಕೆಳಗಡೆ ಇರುವಂಥದ್ದು, ಅಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಆ ಕಾರವನ್ನ ಜಾಸ್ತಿ ಹೇಳ್ಬೇಕು. ಆಯ್ತಾ? ಸೊ ಇದನ್ನ ಮೇ ಬಿ ನಾನು ಮಿಸ್ ಮಾಡಿದ್ದೀನಿ ರೆಗ್ಯುಲರ್ ಬ್ಯಾಚ್ ಅವ್ರಿಗೆ, ಕೇಳಿಸ್ಕೊಳ್ಳಿ. ಸೊ ಈ ತರ ಏನಾದ್ರೂ ಇಶ್ಯೂಸ್ ನಿಮ್ಗೆ ಇದ್ರೆ ಆ ಕರ ಜಾಸ್ತಿ ಹೊತ್ತು ಹೇಳಿ, ಊಕರ ಮಕರ ಕಡಿಮೆ ಹೇಳ್ಬೋದು ಬೇಕಾದ್ರೆ. ಆಯ್ತಾ? ಇಲ್ಲ ನೀವು ಇನ್ನೂ ಮಾಡೋದಾದ್ರೆ ಅಷ್ಟೇ ಮಾಡ್ಬೋದು. ಆಯ್ತಾ? ಸೊ
ಅಷ್ಟೇ ಮಾಡ್ಬೋದು ಆಯ್ತಾ. ಬಟ್ ಎಲ್ಲದನ್ನೂ ಕಾನ್ಸಂಟ್ರೇಟ್ ಮಾಡೋದಕ್ಕೋಸ್ಕರ ಆ, ಇಲ್ಲಿ ಆಕಾರನೇ ಜಾಸ್ತಿ ಹೊತ್ತು ಹೇಳಿದೆ ನಾನು ಅಲ್ವಾ. ಸೊ ನಿಮಗೆ ಆ, ಉಸಿರಾಟದಲ್ಲಿ ತುಂಬಾ ತೊಂದರೆ ಅನಿಸ್ತಾ ಇದೆ, ಶಾರ್ಟ್ನೆಸ್ ಆಫ್ ಬ್ರೆತ್ ಇದೆ. ಕೆಲವೊಬ್ಬರಿಗೆ ಅಂದ್ರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಬೆಲಿ ಸ್ವಲ್ಪ ದೊಡ್ಡದಾಗ್ತಾ ಇರೋ ಕಾರಣ ನಮಗೆ ಶಾರ್ಟ್ನೆಸ್ ಆಫ್ ಬ್ರೆತ್ ಬರ್ತಾ ಹೋಗುತ್ತೆ ಬರ್ತಾ ಬರ್ತಾ. ಕೆಲವೊಬ್ಬರಿಗೆ ಅದು ಕೂಡ ಅನ್ಸಲ್ಲ. ಸ್ವಲ್ಪ ಕಿಬ್ಬೊಟ್ಟೆ ಇದೆ ಹೊಟ್ಟೆ ಅಂತ ಕರೀತಾರೆ ನಮ್ ಕಡೆ ಆಯ್ತಾ, ಹಳ್ಳಿ ಕಡೆ ಎಲ್ಲ. ಏನು ಅಂದ್ರೆ ಹೊಟ್ಟೆ ಸ್ವಲ್ಪ ಕೆಳಗಿದೆ ಅಂದಾಗ ಅಷ್ಟೊಂದು ನಮಗೆ ಪ್ರೆಷರೈಸ್ ಅನ್ಸಲ್ಲ. ಕೆಲವೊಬ್ರಿಗೆ ಹೊಟ್ಟೆ ಮೇಲಿಂದ ಇರುತ್ತೆ ಅಲ್ವಾ, ಸೊ ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ ಅಂತವ್ರಿಗೆ. ಅದೇ ಕಿಬ್ಬೊಟ್ಟೆ ಇದ್ದಾಗ ಕೆಳಗಿದ್ದವ್ರಿಗೆ ಕೆಳಗಡೆ ಮಾತ್ರ ಜಾಸ್ತಿ ರೌಂಡ್ ಆಗಿ ಕಾಣಿಸ್ತಾ ಇರುತ್ತೆ ಅಲ್ವಾ. ಸೊ ಹಂಗೆ ಒಬ್ಬೊಬ್ರಿಗೆ ಒಂದೊಂಥರ ಡಿಫ್ರೆಂಟ್, ಬಟ್ ಎಲ್ಲರಿಗೂ ಅದು ಆಗ್ಲೇಬೇಕಂತಿಲ್ಲ. ಕೆಲವೊಬ್ರಿಗೆ ಆ ಥರ ಆಗಬಹುದು, ಆಗ್ತಾ ಇರ್ಬೋದು. ಅಂಥವ್ರು ಏನ್ ಮಾಡ್ಬೇಕು, ಊಕಾರ ಜಾಸ್ತಿ ಹೇಳ್ಬೇಕು ಆಯ್ತಾ. ಮತ್ತೆ ಮಾನಸಿಕವಾಗಿ ಒಂಥರ ಹಿಂಸೆ ಆಗ್ತಾ ಇರುತ್ತೆ ಕೆಲವೊಂದ್ಸರಿ. ಅವಾಗನು ಕೂಡ ಅಷ್ಟೇ, ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಲ್ವಾ, ಹೃದಯಕ್ಕೆ ಸಂಬಂಧಪಟ್ಟಿದ್ದು, ಪ್ರೀತಿ ವಿಶ್ವಾಸ ಇದ್ರಲ್ಲಿ ಯಾವಾಗಾದ್ರೂ ನಿಮಗೆ ಒಂದ್ ಸ್ವಲ್ಪ ಕಡಿಮೆ ಆ ಥರ ಏನಾದ್ರೂ ಅನ್ಸಿದಾಗ, ಮನಸ್ಸಿಗೆ ನೋವಾದಾಗ, ಆ ಥರ ಏನಾದ್ರೂ ಆದ್ರೆ, ಹಾರ್ಟ್ ರಿಲೇಟೆಡ್ ಏನಾದ್ರೂ ಇದ್ರೆ ಅದು ಕೂಡ ಅಷ್ಟೇ. ಹಾರ್ಟ್ ಮತ್ತೆ ಅದರ ಸುತ್ತ ಇರುವಂತಹ ಏನು ಲಂಗ್ಸ್ ಇದೆ ಇಲ್ಲಿ ಅಲ್ವಾ, ಡಯಾಫ್ರಾಮ್ ಇದೆ, ಇಲ್ಲೇ ಆಗ್ಬೋದಂತಹ ಇದು ಶಾರ್ಟ್ನೆಸ್ ಆಫ್ ಬ್ರೆತ್ ಆಗ್ಬಹುದು. ಆ ಥರ ಏನಾದ್ರೂ ಇದ್ರೆ ಏನ್ ಮಾಡ್ಬೇಕು, ಊಕಾರ ಜಾಸ್ತಿ ಹೇಳ್ಬೇಕು. ಆ ಅಲ್ವಾ, ಈಗ ಊಕಾರ ಜಾಸ್ತಿ ಹೇಳಿದೆ ನಾನು ಅಲ್ವಾ, ಅಬ್ಸರ್ವ್ ಮಾಡ್ತಾ ಇದ್ದೀರಾ. ನಂತರ ಏನು ಮಕಾರ ಅಲ್ವಾ. ಸೊ ನಮ್ಗೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇದ್ದಾಗ ಅಥವಾ ಏನಾದ್ರೂ ಥ್ರೋಟ್ ಇನ್ಫೆಕ್ಷನ್ ಇದ್ದಾಗ ಸ್ವಲ್ಪ ಇದು ಮಾಡೋದಕ್ಕೆ ಕಷ್ಟ. ಬಟ್ ಇಫ್ ಯು ಕ್ಯಾನ್ ಡೂ ಇಟ್ ಮಾಡಿ ಅಷ್ಟೇನೆ ಆಯ್ತಾ. ಸೊ ಆ ಥರ ಏನಾದ್ರೂ ಇಶ್ಯೂಸ್ ಇದ್ರೆ, ಗಂಟಲಿನ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೆ, ಇಲ್ಲ ಏನು ಉಸಿರಾಟದಲ್ಲಿ ಅಥವಾ ಇದ್ರಲ್ಲಿ ಆಯ್ತಾ, ನಮ್ಮ ಕಾನ್ಸಂಟ್ರೇಷನ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ, ಅಥವಾ ನಿಮ್ಗೆ ಕೆಲವರಿಗೆ ತಲೆನೋವು ಜಾಸ್ತಿ ಬರ್ತಾ ಇರುತ್ತೆ ಅಲ್ವಾ. ಸೊ ತಲೆನೋವು ಆ ಥರ ಏನಾದ್ರೂ ಬರ್ತಾ ಇದ್ರೆ, ಅಥವಾ ಪ್ರೊಡಕ್ಟಿವಿಟಿ ಇಶ್ಯೂಸ್ ಏನಾದ್ರೂ ಇದ್ರೆ, ಕೆಲಸ ಮಾಡಕ್ಕೆ ಸರಿ ಆಗ್ತಾ ಇಲ್ಲ, ಆ ಥರದ್ದು ಏನಾದ್ರೂ ಇದ್ರೆ ಅದಕ್ಕೆಲ್ಲಾನು ಇದೆ ಸೊಲ್ಯೂಷನ್ ಆಯ್ತಾ. ಅಥವಾ ನಿಮ್ಮ ಥಾಟ್ಸ್ ರಿಲೇಟೆಡ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅಲ್ವಾ, ಅದಕ್ಕೆಲ್ಲ ಮಾಕಾರ ಜಾಸ್ತಿ ಹೇಳ್ತಾ ಹೋಗ್ತೀರಾ ಆಯ್ತಾ. ಆ ಎಷ್ಟಾಗುತ್ತೋ ಅಷ್ಟು ಆಯ್ತಾ. ಐ ಡೋಂಟ್ ಫೋರ್ಸ್, ಅಂದ್ರೆ ಪ್ರೆಗ್ನೆನ್ಸಿ ಇರೋದ್ರಿಂದ ಜಾಸ್ತಿ ಹೊತ್ತು ನಾವು ಬ್ರೆತ್ನ ಹೋಲ್ಡ್ ಮಾಡಲ್ಲ ಆಯ್ತಾ. ಸೊ ಹೋಲ್ಡ್ ಮಾಡೋದೇ ಇಲ್ಲ, ಒಂದು ಸೆಕೆಂಡು ಕೂಡ ನಾನು ಹೋಲ್ಡ್ ಮಾಡಿಸಲ್ಲ. ಓಕೆ, ದ್ಯಾಟ್ ಈಸ್ ನೆಗ್ಲಿಜಿಬಲ್. ಒಂದು ಸೆಕೆಂಡ್ ಏನೂ ಆಗಲ್ಲ, 1 or 2 seconds ಇಸ್ ಗುಡ್, ಏನೂ ಆಗಲ್ಲ. ಬಟ್ ಅಷ್ಟನ್ನು ಕೂಡ ನಾನು ಮಾಡಿಸಲ್ಲ ಆಯ್ತಾ. ಸೊ ಏನು ಇನ್ಹೇಲ್ ಎಕ್ಸೇಲ್ ಅಷ್ಟೇ ನಾನು ಮಾಡಿಸೋದು ಅಲ್ವಾ. ಅಲ್ಲಿ ಮಧ್ಯದಲ್ಲಿ ಎಲ್ಲೂ ಹೋಲ್ಡ್ ಮಾಡಿಸಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು, ಇನ್ಹೇಲ್ ಬೇರೆ ಎಲ್ಲ ನಾರ್ಮಲ್ ಮೆಡಿಟೇಷನ್ಸ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಇನ್ಹೇಲ್ ಸ್ಟಾಪ್ ಎಕ್ಸೇಲ್ ಸ್ಟಾಪ್. ಸೊ ಇದನ್ನ ಯೂಸ್ ಮಾಡ್ತೀವಿ. ಬಟ್ ಪ್ರೆಗ್ನೆನ್ಸಿಲಿ ಡೋಂಟ್ ಹೋಲ್ಡ್ ದ ಬ್ರೆತ್. ಅದಕ್ಕೆ ಈವನ್ ಅಕಾರ ಉಕಾರ ಯಾವ್ದಾದ್ರು ಹೇಳುವಾಗ ನಿಮಗೆ ಆಗ್ತಾ ಇಲ್ಲ ತುಂಬಾ ಪುಷ್ ಮಾಡಬೇಡಿ, ಇಟ್ಸ್ ಓಕೆ ಆಯ್ತಾ. ಸ್ವಲ್ಪ ಸ್ವಲ್ಪನೇ ಒಂದೊಂದೇ ಒಂದ್ ದಿನಕ್ಕೆ ಒಂದ್ ಸ್ವಲ್ಪ 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 ಜಾಸ್ತಿ ಮಾಡ್ತಾ ಹೋಗಿ ಅಷ್ಟೇ ಆಯ್ತಾ. ಆದ್ರೆ ಆಯ್ತಾ, ಆಗ್ತಾ ಇಲ್ಲ ಅಂತಂದ್ರೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಮಾಡ್ಬೇಕು. ಓಕೆ, ಇದು ಒಂದು ಸಜೆಷನ್ ನನ್ನೆಲ್ಲರಿಗೂ ಕೂಡ ನನ್ನಿಂದ. ಓಕೆ, ಇದರಿಂದ ಆಕ್ಚುಲಿ ಸುಮಾರು ಪ್ರಾಬ್ಲಮ್ಸ್ಗಳನ್ನ ಅವಾಯ್ಡ್ ಮಾಡ್ತೀವಿ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಆಯ್ತಾ. ಬಟ್ ನಮ್ಗೆ ಗೊತ್ತಾಗಿರಲ್ಲ. ಅಯ್ಯೋ ದಿನ ಓಂಕಾರ ಹೇಳ್ತೀನಿ ಏನ್ ಅದ್ರಲ್ಲಿ ಏನಿದೆ ಅಲ್ವಾ, ಎಲ್ಲದಕ್ಕಿಂತ ಮೀರಿದ್ದದು ಆಯ್ತಾ. ಎಲ್ಲ ಮಂತ್ರಗಳ ಎಫೆಕ್ಟ್ ಕೂಡ ಓಂಕಾರದಲ್ಲಿ ಇದೆ, ಅಂದ್ರೆ ಬೀಜ ಮಂತ್ರ ಅಲ್ವಾ ಇದು, ಅದಕ್ಕೋಸ್ಕರ. ಓಕೆ, ಸೊ ಅದನ್ನ ಪ್ರಾಕ್ಟೀಸ್ ಮಾಡೋಣ. ಎಲ್ಲರೂ ನೇರವಾಗಿ ಕುತ್ಕೊಳ್ಳಿ. ಇವಾಗ ಕೈ ಹಿಡ್ಕೊಳ್ಳೋದೇನ್ ಬೇಡ, ನಿಮಗೆ ಗೊತ್ತಾಗಿದೆ ಪೊಸಿಷನ್ ಏನು ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಿಮ್ಮ ಕಾನ್ಸಂಟ್ರೇಷನ್ ತಗೋತಾ ಹೋಗಿ. ಓಕೆ, ರಿಲ್ಯಾಕ್ಸ್, ಕ್ಲೋಸ್ ಯರ್ ಐಸ್. ಈಗ ನಾವು 11 ಬಾರಿ ಓಂ ಮಂತ್ರವನ್ನ ಪಠನೆ ಮಾಡೋಣ. ಪ್ರತಿ ಬಾರಿ ಪಠಿಸ್ತಾ ಇರುವಾಗ
ಒಂದು ಬಾರಿ ಓಂ ಚಾಂಟಿಂಗ್ ಮಾಡುವಾಗ ನಿಮ್ಮ ಹೊಟ್ಟೆಯ ಭಾಗ, ಎದೆಯ ಭಾಗ ಮತ್ತು ಹಣೆಯ ಭಾಗ ಇಷ್ಟನ್ನು ಕೂಡ ನೀವು ಒಂದೇ ಓಂ ಚಾಂಟಿಂಗ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಬರ್ಬೇಕು. ಟೇಕ್ ಅ ಡೀಪ್ ಬ್ರೀತ್ ಇನ್ ಅಂಡ್ ಚಾಂಟ್ ವಿತ್ ಮೀ. ಚರ್ಮುರಿ ಮಾತ್ರ ಗೊತ್ತುಂಡಿ ಇವರಿಗೆ ಚರ್ಮುರಿ ಚರ್ ರಿಲ್ಯಾಕ್ಸ್. ಈಗ ಅಬ್ಸರ್ವ್ ಮಾಡ್ತಾ ಬನ್ನಿ. ನಿಮ್ಮ ಹೊಟ್ಟೆಯ ಭಾಗ ವೈಬ್ರೇಟ್ ಆಗ್ತಾ ಇರೋದನ್ನ ಗಮನಿಸಿ. ನಿಮ್ಮ ಹೃದಯದ ಭಾಗ ಕಂಪನ ಆಗ್ತಾ ಇರೋದನ್ನ ಗಮನಿಸಿ. ನಿಮ್ಮ ಹಣೆಯ ಭಾಗ ಅದರಲ್ಲಿರುವಂತಹ ತರಂಗಗಳನ್ನು ಗಮನಿಸಿ. ನಿಮ್ಮ ದೇಹದ ಸುತ್ತ ಇರುವಂತಹ ಆರ, ನಿಮ್ಮ ಪ್ರಭಾವಳಿಯಲ್ಲಿ ಆಗ್ತಾ ಇರುವಂತಹ ವೈಬ್ರೇಷನ್ಸ್ನ ಗಮನಿಸ್ತಾ ಬನ್ನಿ. ರಿಲ್ಯಾಕ್ಸ್. ನಾವು ಅಭ್ಯಾಸ ಮಾಡೋದಕ್ಕಿಂತ ಅದಾದ ನಂತರ ಅದರ ಎಫೆಕ್ಟ್ ಏನಿದೆ ಅದನ್ನ ಕೂತ್ಕೊಂಡು ಶಾಂತ ರೀತಿಯಾಗಿ ತಾಳ್ಮೆಯಿಂದ ಅಬ್ಸರ್ವ್ ಮಾಡಬೇಕು. ಆಗ ಆ ತರಂಗಗಳು, ಕಂಪನಗಳು ಏನು ಕ್ರಿಯೇಟ್ ಆಗಿದೆ, ಈಗ ತಾನೇ ಉದ್ಭವಿಸಿದೆ, ನಮ್ಮ ಇಡೀ ದೇಹದಲ್ಲಿ ಸಿಂಕ್ ಆಗ್ತಾ ಹೋಗುತ್ತೆ. ಅಲ್ಲಿರುವಂತಹ ಎಲ್ಲ ತೊಂದರೆಗಳನ್ನ ನಿವಾರಣೆ ಮಾಡ್ತಾ ಹೋಗುತ್ತೆ ಎಲ್ಲ ತರಂಗಗಳು. ನಿಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ಗಮನಿಸಿ 1 ನಿಮಿಷದ ಕಾಲ. ರಿಲ್ಯಾಕ್ಸ್. ಈಗ ಎಲ್ಲರೂ ನಿಮ್ಮ ಕೈಗಳನ್ನು ಜೋಡಿಸಿ ಒಂದು ಮಂತ್ರವನ್ನು ಪಠಣೆ ಮಾಡೋಣ. ಸಂತಾನ ಗೋಪಾಲ ಸ್ತೋತ್ರ. ನನ್ನ ನಂತರ ರಿಪೀಟ್ ಮಾಡ್ತಾ ಹೋಗಿ, ಉಚ್ಚಾರಣೆಯನ್ನು ಗಮನಿಸಿ, ಅದೇ ರೀತಿ ಪಠಣೆ ಮಾಡ್ತಾ ಹೋಗಿ. ದೇವಕಿ ಸುತ ಗೋವಿಂದ
ವಾಸುದೇವಾ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ. ಮತ್ತೊಮ್ಮೆ ಹೇಳಿ. ವೈಬ್ರೇಷನ್ಸ್ನ ಗಮನಿಸ್ತಾ, ನಿಮ್ಮ ಉಚ್ಚಾರಣೆಯನ್ನ ಗಮನಿಸ್ತಾ ಹೇಳಿ. ದೇವಕೀ ಸುತ ಗೋವಿಂದ ವಾಸುದೇವಾ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ. ರಿಲ್ಯಾಕ್ಸ್. ಈ ಒಂದು ಮಂತ್ರದ ಪಠಣೆಯಿಂದ ದೇವಕಿ ಸುತನಾದ ಗೋವಿಂದ ಕೃಷ್ಣ ವಿಷ್ಣುವಿನ ಅವತಾರ ನಿಮ್ಮನ್ನ ಹಾಗೂ ನಿಮ್ಮ ಮಗುವನ್ನ ಎಲ್ಲ ರೀತಿಯ ಕಷ್ಟಗಳಿಂದ ದೂರ ಮಾಡಿ ಸುರಕ್ಷತೆಯಿಂದ ಕಾಪಾಡುತ್ತೆ. ನಿಮ್ಮ ಮಗು ಹಾಗೂ ನಿಮಗೆ ಒಂದು ರಕ್ಷಾ ಕವಚವನ್ನ ನೀಡುವಂತಹ ಮಂತ್ರ ಇದು. ಗರ್ಭಿಣಿಯರು ಮಾಡಲೇಬೇಕಾದ ಪಠಿಸಲೇಬೇಕಾದ ಮಂತ್ರ. ರಿಲ್ಯಾಕ್ಸ್. ಅಬ್ಸರ್ವ್ ದ ವೈಬ್ರೇಷನ್ಸ್ ವಿತಿನ್ ಯು, ಅರೌಂಡ್ ಯು. ರಿಲ್ಯಾಕ್ಸ್. ಸೊ ಈಗ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ತೊಡೆಯ ಮೇಲೆ ಇಟ್ಟು ಮಹಾಮುದ್ರಾ ಅಂತ ಕರಿತೀವಿ. ನಿಮ್ಮ ಕೈಗಳು ಆಕಾಶ ನೋಡುವಂತಿರಲಿ. ಈಗ ನಾವೊಂದು ವಿಜುವಲೈಸೇಷನ್ ಮೆಡಿಟೇಷನ್ ಮಾಡೋಣ. ಅಕಸ್ಮಾತ್ ನೀವು ಯಾರಾದರೂ ಬೆಡ್ ರೆಸ್ಟ್ ಅಲ್ಲಿ ಇರೋದಾದ್ರೆ ಅಥವಾ ನಿಮಗೆ ಜಾಸ್ತಿ ಹೊತ್ತು ಕುತ್ಕೊಳ್ಳೋಕೆ ಆಗದೆ ಇದ್ರೆ ಈಗ ನೀವು ಮಲ್ಕೊಂಡು ಕೂಡ ಈ ಮೆಡಿಟೇಷನ್ನ ಮಾಡಬಹುದು. ಓಕೆ, ಟೇಕ್ ಯುವರ್ ಟೈಮ್. ನಿಧಾನವಾಗಿ ನೀವು ಬೆಡ್ ಮೇಲೆ ಮಲ್ಕೊಂಡು ಪಿಲ್ಲೋಸ್ನ ಅರೇಂಜ್ ಮಾಡಿಕೊಂಡು ನಿಮ್ಮ ಸೊಂಟದ ಭಾಗಕ್ಕೆ ಅಥವಾ ಕಾಲುಗಳ ಭಾಗಕ್ಕೆ, ಕುತ್ತಿಗೆ ಭಾಗಕ್ಕೆ ನೀವು ಸಪೋರ್ಟ್ನ ತಗೊಂಡು ಮಾಡ್ತಾ ಹೋಗಿ. ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್ ಇನ್. ದೀರ್ಘವಾಗಿ ಕಣ್ಣುಗಳನ್ನು ಮುಚ್ಚಿ ನಿಧಾನವಾಗಿ ಉಸಿರನ್ನ ತಗೊಳ್ಳಿ. ಬ್ರೀತ್ ಔಟ್. ಬ್ರೀತ್ ಇನ್ ಡೀಪ್ಲಿ. Again, breathe in. Breathe out. Relax. ನಿಮ್ಮ ಇಡೀ ದೇಹ ರಿಲ್ಯಾಕ್ಸ್ಡ್ ಆಗಿದೆ. ಒಂದರ ನಂತರ ಒಂದು ದೇಹದ ಎಲ್ಲ ಭಾಗಗಳನ್ನ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ನಿಮ್ಮ ನೆತ್ತಿಯ ಭಾಗದಿಂದ ಶುರು ಮಾಡಿ. ರಿಲ್ಯಾಕ್ಸ್ ದ ಟಾಪ್ ಆಫ್ ಯರ್ ಹೆಡ್. ನಿಮ್ಮ ಹಣೆಯ ಭಾಗ, ಕಣ್ಣಿನ ಭಾಗ, ನಿಮ್ಮ ಕೆನ್ನೆಗಳು, ಮೂಗು, ತುಟಿಗಳು, ಮೇಲ್ತುಟಿ, ಕೆಳದುಟಿ, ನಿಮ್ಮ ಒಸಡುಗಳು, ನಿಮ್ಮ ಬಾಯಿ, ಕುತ್ತಿಗೆ ಹಿಂಭಾಗ. ರಿಲ್ಯಾಕ್ಸ್ ಯುವರ್ ಶೋಲ್ಡರ್ಸ್. ಎರಡು ಭುಜಗಳನ್ನ ಸಡಿಲ ಮಾಡಿ. ಎರಡೂ ಕೈಗಳನ್ನ ಸಡಿಲ ಮಾಡಿ ಬೆರಳಿನ ತುದಿಯವರೆಗೆ. ರಿಲ್ಯಾಕ್ಸ್ ಚೆಸ್ಟ್, ಅಬ್ಡಮನ್, ಲೋಯರ್ ಅಬ್ಡಮನ್, ಎದೆ ಭಾಗ, ಹೊಟ್ಟೆಯ ಭಾಗ ರಿಲ್ಯಾಕ್ಸ್ ಆಗಲಿ. ರಿಲ್ಯಾಕ್ಸ್ ದ ಲೋಯರ್ ಅಬ್ಡಮನ್. ಹೊಟ್ಟೆಯ ಕೆಳಭಾಗವನ್ನು ರಿಲ್ಯಾಕ್ಸ್ ಮಾಡಿ.
ರಿಲ್ಯಾಕ್ಸ್ your ಬ್ಯಾಕ್, ಲೋಯರ್ ಬ್ಯಾಕ್. ನಿಮ್ಮ ಬೆನ್ನೆಲುಬನ್ನ ರಿಲ್ಯಾಕ್ಸ್ ಮಾಡಿ, ಸೊಂಟದ ಭಾಗವನ್ನು ರಿಲ್ಯಾಕ್ಸ್ ಮಾಡಿ, ಎರಡೂ ಕಾಲುಗಳನ್ನ ರಿಲ್ಯಾಕ್ಸ್ ಮಾಡಿ ಪಾದದವರೆಗೆ. ರಿಲ್ಯಾಕ್ಸ್. ರಿಲ್ಯಾಕ್ಸ್ and relax. ಈಗ ಇವತ್ತಿನ ದಿನ ನೀವು ಹೇಗೆ ಉಸಿರಾಡ್ತಾ ಇದ್ದೀರ ಅನ್ನೋದನ್ನ ಗಮನಿಸಿ. ನಿಮ್ಮ ಆಲೋಚನೆಗಳನ್ನ ಗಮನಿಸಿ. ರಿಲ್ಯಾಕ್ಸ್. ಈಗ ನಿಮ್ಮ ಗಮನವನ್ನ ನಿಮ್ಮ ತಲೆಗೆ ತೆಗೆದುಕೊಂಡು ಹೋಗಿ ನಿಮ್ಮ ಇಡೀ ತಲೆಯ ಭಾಗ ರಿಲ್ಯಾಕ್ಸ್ಡ್ ಆಗಿರೋದನ್ನ ಗಮನಿಸಿ. ಇಲ್ಲಿ ಒಂದು ಕಾನ್ಶಿಯಸ್ನೆಸ್ ಇದೆ, ಒಂದು ಚೇತನಾತ್ಮಕ ಶಕ್ತಿ ಇದೆ. ನಿಮ್ಮ ತಲೆಯ ಭಾಗದಲ್ಲಿ, ನಿಮ್ಮ ಹಣೆಯ ಭಾಗದಲ್ಲಿ, ನಿಮ್ಮ ಕಣ್ಣುಗಳಲ್ಲಿ ಒಂದು ಚೇತನ ಇದೆ. ನಿಮ್ಮ ಮುಖದ ಮೇಲೆ ಒಂದು ತೇಜಸ್ಸು ಇದೆ, ಒಂದು ಸಂತೃಪ್ತಿ, ಆನಂದ, ಏನೋ ಒಂದು ನೆಮ್ಮದಿ, ಖುಷಿ. ಈ ಒಂದು ಚೇತನ, ಈ ಪ್ರಾಣ ಶಕ್ತಿಯನ್ನು ನಿಮ್ಮ ಮುಖದಲ್ಲಿ ನೀವು ಫೀಲ್ ಮಾಡ್ತಾ ಹೋಗಿ. ಈ ಪ್ರಾಣ ಶಕ್ತಿಯ ಸಂಚಲನ ಈಗ ತಾನೇ ನೀವು ಮಾಡಿರುವಂತಹ ಮಂತ್ರಗಳ ಪಠಣೆಯಿಂದ ಆಗ್ತಾ ಇರುವಂತಹ ಪ್ರಾಣ ಶಕ್ತಿಯ ಸಂಚಲನ ನಿಮ್ಮ ಮುಖದಲ್ಲಿ, ಮುಖದ ಭಾಗಗಳಲ್ಲಿ, ನಿಮ್ಮ ಕಣ್ಣುಗಳು, ಮೂಗು, ತುಟಿಗಳು, ಕೆನ್ನೆಗಳ ಮೇಲೆ, ನಿಮ್ಮ ಕಿವಿಗಳು ಅಥವಾ ನಿಮ್ಮ ಬಾಯಿಯ ಒಳಗೆ, ಮೂಗಿನ ರಂಧ್ರಗಳ ಒಳಗೆ, ಎರಡು ಹೊಳ್ಳೆಗಳ ಒಳಗೆ ಈ ಚೇತನಾತ್ಮಕ ಶಕ್ತಿ ಹರಿದಾಡ್ತಾ ಇರೋದನ್ನ ಗಮನಿಸಿ. ಹಾಗೆ ನಿಮ್ಮ ನೆತ್ತಿಯ ಹತ್ತಿರ, ನಿಮ್ಮ ಸ್ಕಲ್ನ ಒಳಗಡೆ ಇರುವಂತಹ ಮೆದುಳು, ಇಲ್ಲಿ ಕೂಡ ಒಂದು ಚೇತನಾತ್ಮಕ ಶಕ್ತಿ, ಒಂದು ಕಾನ್ಶಿಯಸ್ನೆಸ್ ಇಲ್ಲಿ ಹರಿದಾಡ್ತಾ ಇದೆ. ಅದು ನಗ್ತಾ ಇದೆ ಅನ್ನೋ ಹಾಗೆ ಗಮನಿಸಿ. ನಿಮ್ಮ ಎರಡು ಹುಬ್ಬುಗಳ ನಡುವೆ ಒಂದು ಬಿಂದು, ಆ ಬಿಂದು ಕೂಡ ನಗ್ತಾ ಇದೆ ಅನ್ನೋ ಹಾಗೆ ಗಮನಿಸಿ. ಕಂಪ್ಲೀಟ್ಲಿ ನಿಮ್ಗೆ ರಿಲ್ಯಾಕ್ಸ್ಡ್ ಆಗಿ ಫೀಲ್ ಆಗ್ತಾ ಇದೆ. ಈಗ ನಿಮ್ಮ ಕುತ್ತಿಗೆಯ ಭಾಗಕ್ಕೆ ಬನ್ನಿ. ಅಲ್ಲಿ ಕೂಡ ಯಾವುದೋ ಒಂದು ಎನರ್ಜಿ ಹರಿದಾಡ್ತಾ ಇದೆ. ನಿಮ್ಮ ಕುತ್ತಿಗೆಯ ಭಾಗ, ನಿಮ್ಮ ಭುಜಗಳಲ್ಲಿ ಈ ಒಂದು ಎನರ್ಜಿ ಹರಿದಾಡ್ತಾ ಇದೆ. ಈ ಚೈತನ್ಯ, ಈ ಒಂದು ಪ್ರಾಣಶಕ್ತಿ ನಿಮ್ಮ ಕುತ್ತಿಗೆಯ ಭಾಗದಲ್ಲಿ, ಭುಜಗಳ ಭಾಗದಲ್ಲಿ ಹರಿದಾಡ್ತಾ ಅಲ್ಲಿರುವಂತಹ ಎಲ್ಲ ನೋವುಗಳನ್ನ ಅಥವಾ ರೆಸ್ಪಾನ್ಸಿಬಿಲಿಟೀಸ್ ಅದು ಹಗುರವಾಗಿಸ್ತಾ ಇದೆ. ಡ್ರಾಪ್ ಯೋರ್ ಶೋಲ್ಡರ್ಸ್ ಡೌನ್, ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನ ಗಮನಿಸಿ. ಎಷ್ಟೋ ಕೆಲಸಗಳಲ್ಲಿ ನಮಗೆ ಸಹಾಯ ಮಾಡ್ತಾ ಇರುವಂತಹ ನಮ್ಮ ಕೈಗಳು, ಕೈಯ ಎಲ್ಲ ಬೆರಳುಗಳು, ನಮ್ಮ ಕರ್ಮೇಂದ್ರಿಯಗಳು, ಇಲ್ಲಿ ಹರಿತಾ ಇರುವಂತಹ ಪ್ರಾಣ ಶಕ್ತಿಯನ್ನ ಗಮನಿಸಿ. ಈ ಪ್ರಾಣಶಕ್ತಿ ಚೈತನ್ಯಯುತವಾಗಿದೆ, ಆನಂದವಾಗಿದೆ ಅನ್ನೋ ಹಾಗೆ ಫೀಲ್ ಮಾಡ್ತಾ ನಿಮ್ಮ ಎರಡೂ ಕೈಗಳಲ್ಲಿ ಆ ಖುಷಿಯನ್ನ ಗಮನಿಸಿ. ಅದೇ ರೀತಿ ನಿಮ್ಮ ಎದೆಯ ಭಾಗ, ನಿಮ್ಮ ಎದೆಯ ಭಾಗದಲ್ಲಿ ಆಗ್ತಾ ಇರುವಂತಹ ಮೂವ್ಮೆಂಟ್, ಅದು ನೀವು ಉಸಿರನ್ನ ತೆಗೆದುಕೊಂಡಾಗ ಹೊರಗಡೆ ಹೋಗ್ತಾ ಇದೆ, ಉಸಿರನ್ನ ಆಚೆ ಹಾಕಿದಾಗ ಒಳಗಡೆ ಬರ್ತಾ ಇದೆ. ದ ಮೂವ್ಮೆಂಟ್ ಆಫ್ ಯರ್ ಚೆಸ್ಟ್ ಅಬ್ಸರ್ವ್ ಮಾಡಿ.
ನಾರ್ಮಲಿ ನೀವು ಬ್ರೀತ್ ಮಾಡ್ತಾ ಇದ್ದೀರಾ. ಅದೇ ರೀತಿ ನಿಮ್ಮ ಅಬ್ಡಮನ್ ರೀಜನ್ಗೆ ಬನ್ನಿ. ನಿಮ್ಮ ಹೊಟ್ಟೆಯ ಭಾಗ ಕೂಡ ನೀವು ಉಸಿರಾಡುವಾಗ ಮೇಲಿನ ಕೆಳಗೆ ಆಗ್ತಾ ಇರೋದನ್ನು ಗಮನಿಸಿ. ಅದೇ ರೀತಿ ನಿಮ್ಮ ಪೆಲ್ವಿಕ್ ರೀಜನ್, ಇದಿಷ್ಟೂ ಭಾಗದಲ್ಲಿ ಹರಿದಾಡ್ತಾ ಇರುವಂತಹ ಪ್ರಾಣಶಕ್ತಿಯನ್ನು ಗಮನಿಸ್ತಾ ಬನ್ನಿ. ಅದೇ ರೀತಿ ನಿಮ್ಮ ಕಾಲುಗಳಲ್ಲಿ ಕೂಡ ಹರಿದಾಡ್ತಾ ಇರುವಂತಹ ಪ್ರಾಣಶಕ್ತಿಯನ್ನು ಗಮನಿಸಿ. ವೆರೆವರ್ ದ ಫೋಕಸ್ ಗೋಸ್, ಎನರ್ಜಿ ಫ್ಲೋಸ್. ಪ್ರತಿಯೊಂದು ಭಾಗಗಳನ್ನು ನೀವು ಗಮನಿಸ್ತಾ ಬಂದಾಗ ಅಲ್ಲಿರುವಂತಹ ಯಾವುದಾದರೂ ಸಮಸ್ಯೆಗಳಿದ್ರೆ ಅದನ್ನು ನೀವು ರೆಕಗ್ನೈಸ್ ಮಾಡ್ತೀರಾ. ಯಾವುದೇ ರೀತಿ ಡಿವೈಸ್ನ ಯೂಸ್ ಮಾಡದೇನೆ ನಿಮ್ಮ ಮನಸ್ಸಿಗೆ, ನಿಮ್ಮ ಮೆದುಳಿಗೆ ಇರುವಂತಹ ಶಕ್ತಿಯಿಂದ ನಿಮ್ಮ ದೇಹದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನ ಕಂಡು ಹಿಡಿತೀರಾ ಮತ್ತು ನಿಮ್ಮ ಫೋಕಸ್ ಅಲ್ಲಿಗೆ ಹೋದಾಗ, ನಿಮ್ಮ ಗಮನವನ್ನು ಅಲ್ಲಿ ಕೇಂದ್ರೀಕರಿಸಿದಾಗ ನಿಧಾನವಾಗಿ ಅಲ್ಲಿಗೆ ಶಕ್ತಿಯ ಸಂಚಲನ ಆಗುತ್ತೆ. ಪ್ರಾಣಶಕ್ತಿ ಅಲ್ಲಿಗೆ ತಲುಪಿ ಅಲ್ಲಿರುವಂತಹ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಿ ನಿಮ್ಮ ದೇಹದ ಭಾಗವನ್ನ ಚೈತನ್ಯಯುತವಾಗಿ ಮಾಡುತ್ತೆ. ಅಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ರಿಲೀಸ್ ಆಗ್ತಾ ಹೋಗುತ್ತೆ. ಈಗ ಇಡೀ ದೇಹವನ್ನ ಒಂದು ಜೆರಾಕ್ಸ್ ಮೆಷಿನ್ ಹಾಗೆ ಸ್ಕ್ಯಾನ್ ಮಾಡಿ ಎಲ್ಲಿ ನಿಮಗೆ ನೋವು ಕಾಣಿಸ್ಕೊಳ್ತಾ ಇದೆಯೋ ನಿಮ್ಮ ಗಮನವನ್ನ ಅಲ್ಲಿ ಕೇಂದ್ರೀಕರಿಸಿ. ಯು ಆರ್ ಹೀಲಿಂಗ್ your whole body. ಗಮನವನ್ನ ಎಲ್ಲಿ ನಿಮಗೆ ಸಮಸ್ಯೆ ಇದೆ ಅಂತ ಅನಿಸುತ್ತೋ ಆ ಭಾಗದಲ್ಲಿ ನೀವು ಕೇಂದ್ರೀಕರಿಸಿ ಅಲ್ಲಿರುವಂತಹ ಎಲ್ಲ ಸಮಸ್ಯೆಗಳನ್ನ ರಿಲೀಸ್ ಮಾಡ್ತಾ ಇದ್ದೀರಾ. ಅಲ್ಲಿ ಒಂದು ಚೈತನ್ಯವನ್ನು ತುಂಬುತ್ತಾ ಇದ್ದೀರಾ ನಿಮ್ಮದೇ ಆದ ಚೇತನಾತ್ಮಕ ಶಕ್ತಿಯಿಂದ. ಈಗ ಒಂದು ಬ್ಯೂಟಿಫುಲ್ ವಿಜುವಲೈಸೇಷನ್ ಮಾಡೋಣ. ಎಲ್ಲರೂ ನಿಮ್ಮ ಹೊಟ್ಟೆಯ ಮೇಲೆ ನಿಮ್ಮ ಕೈಯನ್ನ ಇಡಿ. ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಹೊಟ್ಟೆಯ ಮೇಲೆ ಇಡಿ. ನೀವು ಮಲ್ಕೊಂಡಿದ್ರೆ ಒಂದೇ ಕೈಯನ್ನ ಆದ್ರೂ ಇಡಬಹುದು. ನಿಮ್ಮ ಹೊಟ್ಟೆಯನ್ನ ಸಾರ್ತಾ ಫೀಲ್ ದ ಪ್ರೆಸೆನ್ಸ್ ಆಫ್ ಯೋರ್ ಬೇಬಿ. ಈಗ ನಿಮ್ಮ ಒಳ ಮನಸ್ಸಿನಿಂದ ಮಾತಾಡ್ತಾ ಹೋಗಿ ನಿಮ್ಮ ಮಗುವಿಗೆ ಹೇಳ್ತಾ ಹೋಗಿ, ಯು ಆರ್ ಇನ್ ದ ಸೇಫ್ ಪ್ಲೇಸ್. ನೀನು ಒಂದು ಸುರಕ್ಷಿತವಾದ ಜಾಗದಲ್ಲಿ ಇದೆಯಾ. ನೀನು ಒಂದು ಬೆಸ್ಟ್ ಪ್ಲೇಸ್ ಅಲ್ಲಿ, ಒಂದು ಅತ್ಯುತ್ತಮವಾದ ಜಾಗದಲ್ಲಿ. ನಿನ್ನ ಸುತ್ತ ಇರುವಂತಹ ಅಮ್ನಾಯ್ಟಿಕ್ ಫ್ಲೂಯಿಡ್, ಪ್ಲಾಸೆಂಟಾ, ಕಾರ್ಡ್ ಮತ್ತು ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇರುವಂತಹ ಎಷ್ಟೋ ಪದರಗಳು ಎಲ್ಲವೂ ಕೂಡ ನೀನು ಒಳ್ಳೆಯ ಜಾಗದಲ್ಲಿ ಆರೋಗ್ಯವಂತ ಮಗುವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡ್ತಾ ಇದೆ. ನಿಮ್ಮ ಮಗುವಿನ ಹಾರ್ಟ್ ಬೀಟ್ ನಿಮ್ಮ ಹೃದಯದ ಬಡಿತದ ಜೊತೆಗೆ ಕೇಳಿಸ್ತಾ ಇದೆ. ಅದನ್ನ ಫೀಲ್ ಮಾಡಿ. ಎಲ್ಲರೂ ಕೂಡ ನಿಮ್ಮ ಮಗುವಿನ ಹಾರ್ಟ್ ಬೀಟ್ ಲವ್ ಡಬ್ ಲವ್ ಡಬ್ ಲವ್ ಡಬ್. ನಿಮ್ಮ ಹೃದಯದ ಬಡಿತದ ಜೊತೆಗೆ ನಿಮ್ಮ ಮಗುವಿನ ಹೃದಯದ ಬಡಿತ ಕೇಳಿಸ್ತಾ ಇದೆ. ಅದೇ ರೀತಿ ಫೀಲ್ ಮಾಡ್ತಾ ಹೋಗಿ ನಿಮ್ಮ ಮಗು ಈ ಎಲ್ಲ ಪದರಗಳ ಒಳಗೆ ಅಮ್ನಾಯ್ಟಿಕ್ ಫ್ಲೂಯಿಡ್ ಅಲ್ಲಿ ತೇಲ್ತಾ ಇದೆ. ಈ ಮಗು ಅದರ ಪುಟ್ಟ ಪುಟ್ಟ ಕೈಗಳನ್ನ ನೋಡಿ, ಪುಟ್ಟ ಪುಟ್ಟ ಕಾಲ್ಗಳನ್ನ, ಪಾದಗಳನ್ನ ನೋಡಿ, ಅದರ ನೆತ್ತಿಯ ಭಾಗ, ಅಲ್ಲಿರುವಂತಹ ಕೂದಲು, ತಲೆಯಲ್ಲಿರುವಂತಹ ಕೂದಲು, ಮಗುವಿನ ಹುಬ್ಬು, ಕಣ್ಣು, ಮಗುವಿನ ಮೂಗು,
ಮುದ್ದಾದ ತುಟಿಗಳು, ಕೆನ್ನೆ ಎಲ್ಲದನ್ನ ವಿಜುವಲೈಸ್ ಮಾಡ್ತಾ ಬನ್ನಿ. ಮಗುವಿನ ಇಡೀ ದೇಹವನ್ನ ನಿಮ್ಮ ಹೊಟ್ಟೆಯ ಒಳಗಡೆ ಇರೋ ಹಾಗೆ ವಿಜುವಲೈಸ್ ಮಾಡ್ತಾ ಬನ್ನಿ. ನಿಮ್ಮ ಹೊಟ್ಟೆಯ ಒಳಗಡೆ ಖುಷಿಯಾಗಿ ಬೆಳೀತಾ ಇರುವಂತಹ ಈ ಮಗು, ಇದರ ಜೊತೆ ನೀವು ಇವತ್ತಿನ ದಿನ ಒಂದು ಸ್ಮಾಲ್ ಟ್ರಿಪ್ ಹೋಗ್ತಾ ಇದ್ದೀರಾ ಅನ್ನೋ ಹಾಗೆ ಫೀಲ್ ಮಾಡಿ. ನಿಮ್ಮ ಮಗು ನಿಮ್ಮ ಕೈ ಸೇರಿದೆ ಹಾಗೂ ನೀವಿಬ್ಬರು ಕೂಡ ಒಂದು ದಿನ ಆಚೆ ಹೋಗ್ತಾ ಇದ್ದೀರಾ. ಈ ಮಗುವನ್ನ ನಿಮ್ಮ ಮಡಿಲಲ್ಲಿ ಎತ್ಕೊಂಡು ನೀವು ನಿಮ್ಮ ಮನೆಯಿಂದ ಆಚೆ ಕಾಲಿಡ್ತಾ ಇದ್ದೀರಾ. ನೀವು ಕಾಲಿಡ್ತಾ ಇದ್ದ ಹಾಗೆ ನಿಮ್ಮ ಮೈ ಮೇಲಿರುವಂತಹ ಬಟ್ಟೆ ಬದಲಾಗ್ತಾ ಇದೆ. ಶುಭ್ರವಾದ ಒಂದು ಸಾಂಸ್ಕೃತಿಕವಾದ ಉಡುಗೆಯನ್ನ ನೀವು ತೊಟ್ಟು ಅಲ್ಲಿಂದ ನೀವು ಹೊರಗಡೆ ಹೋಗ್ತಾ ಇದ್ದೀರಾ. ನಿಮ್ಮ ಮನೆಯಿಂದ ನಿಮ್ಮ ಮಗುನ ಎತ್ತಿಕೊಂಡು, ನಿಮ್ಮ ಮಡಿಲಲ್ಲಿ ನಿಮ್ಮ ಮಗುವನ್ನ ಎತ್ಕೊಂಡಿದ್ದೀರಾ. ನೀವು ಹೊರಗಡೆ ಹೋಗ್ತಾ ಇದ್ದೀರಾ. ನೀವು ಹೋಗ್ತಾ ಇರೋ ಹಾಗೆ ನಿಮ್ಮ ವಸ್ತ್ರಗಳು ಬದಲಾವಣೆ ಆಗ್ತಾ ಇದೆ. ಒಂದು ಶುಭ್ರವಾದ ನಿಮಗೆ ಇಷ್ಟವಾದ ಬಣ್ಣದ ಉಡುಪನ್ನ ನೀವು ಧರಿಸಿದ್ದೀರಾ. ನಿಮಗೆ ಇಷ್ಟ ಆಗುವ ಹಾಗೆ ಸಾಂಪ್ರದಾಯಿಕವಾಗಿ ಉಡುಗೆಯನ್ನ ತೊಟ್ಟಿದ್ದೀರಾ. ಅದಕ್ಕೆ ತಕ್ಕಂತಹ ಬಳೆಗಳು, ಸರ, ಕಿವಿ ಓಲೆಗಳು. ಯು ಆರ್ ಫೀಲಿಂಗ್ ವೆರಿ ಹ್ಯಾಪಿ ಅಂಡ್ ಡಿವೈನ್. ನೀವು ನಿಮ್ಮನ್ನ ನೀವು ದೇವತೆಯ ಹಾಗೆ ವಿಜುವಲೈಸ್ ಮಾಡ್ತಾ ಇದ್ದೀರಾ. ಅದೇ ರೀತಿ ನಿಮ್ಮ ಸಂತಾನವನ್ನ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ನೀವು ಆಚೆ ಹೋಗ್ತಾ ಇದ್ದೀರಾ ಮನೆಯಿಂದ. ಹಾಗೆ ಹೋಗ್ತಾ ಇಟ್ಸ್ ಅ ಡಿವೈನ್ ಜರ್ನಿ. ನೀವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಒಂದು ಪುಟ್ಟ ದೇವಾಲಯ, ಅದರ ಸುತ್ತ ಮರಗಿಡಗಳು, ಹೂವು ಹಣ್ಣುಗಳು, ಆ ಹೂವಿನ ಸುವಾಸನೆ ಕೂಡ ನಿಮ್ಮ ಮೂಗಿಗೆ ತಲುಪ್ತಾ ಇದೆ. ಯು ಆರ್ ಫೀಲಿಂಗ್ ವೆರಿ ಫ್ರೆಶ್ ಅಂಡ್ ಡಿವೈನ್. ನಿಮ್ಮ ಮಗುವಿನ ಮುಖವನ್ನ ಒಂದ್ಸರಿ ನೋಡ್ತಾ ಇದ್ದೀರಾ. ಆ ಮಗು ನಿಮ್ಮನ್ನೇ ನೋಡ್ತಾ ನಗ್ತಾ ಇದೆ. ತನ್ನ ಕಣ್ಣುಗಳಲ್ಲಿ ಹೊಳಪಿದೆ. ಆ ಮಗುವಿನ ಕಣ್ಣುಗಳು ಆಕರ್ಷಕವಾಗಿದೆ. ಇಟ್ ಈಸ್ ಲುಕಿಂಗ್ ಅಟ್ ಯು. ಆ ಮಗುವಿನ ಪುಟ್ಟ ಪುಟ್ಟ ಕೈಗಳು ನಿಮ್ಮ ಕೈಗಳನ್ನ ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದೆ. ಆಗಾಗ ನಿಮ್ಮ ಎದೆಗೆ ಬಡಿತಾ ಇದೆ. ಆ ಮಗುವಿನ ಪುಟ್ಟ ಕಾಲ್ಗಳು ಕೂಡ ನಿಮ್ಮ ಎದೆಗೆ ತಾಕ್ತಾ ಇದೆ. ಈ ಪುಟ್ಟ ಮಗು, ಮುದ್ದಾದ ಮಗು, ಅದನ್ನ ಎತ್ಕೊಂಡು ನೀವು ಮಗುವಿನ ಮುಖನ ನೋಡ್ತಾ, ಹಾಗೆ ದೇವರ ಮುಖನ ಇನ್ನೊಂದ್ಸರಿ ನೋಡ್ತಾ, ಮತ್ತೆ ಈ ದೇವಸ್ಥಾನದ ಹತ್ತಿರ ಹೋಗ್ತಾ ಇದ್ದೀರಾ. ಅಲ್ಲಿ ಗರ್ಭಗುಡಿಯ ಮುಂದೆ ಕೂತ್ಕೊಂಡು ನೀವು ಆ ಮಗುವಿನ ಜೊತೆ ಆ ಮಗುವನ್ನ ನಿಮ್ಮ ಮಡಿಲಲ್ಲಿ ಕೂರಿಸ್ಕೊಂಡು ಕೆಳಗಡೆ ಕೂತ್ಕೊಳ್ತಾ ಇದ್ದೀರಾ. ಹಾಗೆ ಆ ಮಗುವಿನ ಜೊತೆ ಈ ದೇವರನ್ನ ನೋಡ್ತಾ ನೀವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರಾ. ಅಂಡ್ ಯು ಆರ್ ಸೆಂಡಿಂಗ್ ಥ್ಯಾಂಕ್ಸ್. ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀರಾ ಈ ದೇವರಿಗೆ. ಥ್ಯಾಂಕ್ ಯು ಫಾರ್ ಸೆಂಡಿಂಗ್ ದಿಸ್ ಗಿಫ್ಟ್ ಟು ಮೀ. ಈ ಒಂದು ಅದ್ಭುತವಾದ ಉಡುಗೊರೆಯನ್ನು ನನಗೆ ಮಗುವಾಗಿ ನೀಡಿದ್ದಕ್ಕೆ ಧನ್ಯವಾದಗಳನ್ನ ನೀವು ಆ ದೇವರಿಗೆ ತಿಳಿಸ್ತಾ ಇದ್ದೀರಾ. ನಿಮ್ಮ ಇಷ್ಟ ದೇವರು ಅಥವಾ ಕುಲ ದೇವರು ಇಲ್ಲಿ ನೆಲೆಸಿರುವುದು ಈ ದೇವಸ್ಥಾನದಲ್ಲಿ, ಅಥವಾ ನೀವು ನಂಬುವಂತಹ ಉತ್ಕೃಷ್ಟವಾದ ಶಕ್ತಿ. ಈ ಶಕ್ತಿಗೆ ನೀವು ಕೃತಜ್ಞತೆಗಳನ್ನ ಫೀಲ್ ಮಾಡ್ತಾ ಇದ್ದೀರಾ. ಆರೋಗ್ಯವಾದ ಮಗು ಆನಂದವಾಗಿ ಆರಾಮವಾಗಿ ನನ್ನ ಕೈ ಸೇರಿದೆ. ಇದಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ಮಗುವಿನ ದಿವ್ಯ ಶಕ್ತಿ ನನ್ನ ಮಾತೃತ್ವದ ಜರ್ನಿನ ಈಸಿ ಮಾಡಿದೆ, ಸುಲಭವಾಗಿಸಿ. ಈ ಮಗುವಿನ ಜೊತೆ ಕಳೆಯುವಂತಹ ಪ್ರತಿಯೊಂದು ಕ್ಷಣಗಳು ಕೂಡ ನನಗೆ ಉಡುಗೊರೆ ಆಗಿದೆ. ಈ ದೊಡ್ಡ ಮಾತೃತ್ವದ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಟ್ಟಿರೋದಕ್ಕೆ, ಅದನ್ನ ಹ್ಯಾಂಡಲ್ ಮಾಡುವಂತಹ ಶಕ್ತಿಯನ್ನು ಕೂಡ ನನಗೆ ಕೊಟ್ಟಿರೋದಕ್ಕೆ, ಎಲ್ಲ ಕಷ್ಟಗಳನ್ನು ನಿವಾರಿಸಿ ನನ್ನ ಕೈ ಹಿಡಿದಿದ್ದಕ್ಕೆ, ನನ್ನ ಮಗುವಿನ ಉತ್ತಮ ಜೀವನಕ್ಕೆ ನಾಂದಿ ಹಾಡಿದ್ದಕ್ಕೆ ನಿನಗೆ ಹೃದಯಪೂರ್ವಕವಾಗಿ ಕೃತಜ್ಞತೆಗಳು.
ಅಂತ ಹೇಳ್ತಾ ಈ ದೈವಿಕ ಶಕ್ತಿಗೆ ನಿಮ್ಮ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀರಾ, ನಿಮ್ಮ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀರಾ. ಧನ್ಯತಾ ಭಾವದಿಂದ ಈ ಮಗುವಿನ ಮುಖವನ್ನ ಒಂದು ಸಾರಿ ನೋಡ್ತಾ, ದೇವರ ಮುಖವನ್ನು ಒಂದು ಸಾರಿ ನೋಡ್ತಾ, ಅಲ್ಲಿದ್ದಂತಹ ಪ್ರಕಾಶಮಾನವಾದ ಬೆಳಕು ನಿಮ್ಮ ಮೇಲೆ ಬೀಳ್ತಾ ಇರೋ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ. ಗರ್ಭಗುಡಿಯಿಂದ ಒಂದು ಪ್ರಕಾಶಮಾನವಾದ ಬೆಳಕು ನಿಮ್ಮ ಮೇಲೆ ಹಾಗೂ ಮಗುವಿನ ಮೇಲೆ ಆಶೀರ್ವಾದದ ರೀತಿಯಲ್ಲಿ ಬೀಳ್ತಾ ಇದೆ. ಇದನ್ನ ಹಾಗೆ ಫೀಲ್ ಮಾಡ್ತಾ ಧನ್ಯತಾ ಭಾವದಿಂದ ನಿಧಾನವಾಗಿ ಅಲ್ಲಿಂದ ಎದ್ದೇಳ್ತಾ ಇದ್ದೀರಾ. ಆ ಪ್ಲೇಸ್ ಇಂದ ಹೊರಗಡೆ ಬರ್ತಾ ಇದ್ದೀರಾ. ಮತ್ತೊಮ್ಮೆ ದೇವರಿಗೆ ನಮಸ್ಕರಿಸ್ತಾ ಆ ಮಗುವಿನ ಜೊತೆ ನೀವು ಹಿಂದಿರುಗ್ತಾ ಇದ್ದೀರಾ. ಅಲ್ಲಿದ್ದಂತಹ ಸುತ್ತ ಇದ್ದಂತಹ ಗಿಡ ಮರಗಳನ್ನ ಕೂಡ ನೋಡ್ತಾ ಇದ್ದೀರಾ. ಹೂವು ಹಣ್ಣುಗಳನ್ನ ನೋಡ್ತಾ ಇದ್ದೀರಾ. ಹೂವಿನ ಸುವಾಸನೆ ಮತ್ತೆ ನಿಮ್ಮ ಮೂಗಿಗೆ ತಾಕ್ತಾ ಇದೆ. ಇದೇ ಒಂದು ಫ್ರೆಶ್ ಫೀಲಿಂಗ್ ಇಂದ, ಒಂದು ಧನ್ಯತಾ ಭಾವದಿಂದ ದೈವತ್ವವನ್ನು ನಿಮ್ಮ ಜೊತೆ ತೆಗೆದುಕೊಂಡು ನಿಮ್ಮ ಮಗುವಿನ ಜೊತೆಗೆ ಕೂಡ ಒಂದು ಬ್ಲೆಸ್ಸಿಂಗ್ಸ್ ನ ನೀವು ತೆಗೆದುಕೊಂಡು ಈ ಆಶೀರ್ವಾದದ ಜೊತೆಗೆ ನೀವು ಮನೆಗೆ ವಾಪಸ್ ಬರ್ತಾ ಇದ್ದೀರಾ. ನಿಮ್ಮ ಮನೆಯನ್ನ ನೀವು ಪ್ರವೇಶ ಮಾಡ್ತಾ ಇದ್ದ ಹಾಗೆ ನಿಮ್ಮ ಮಗು ಮತ್ತೆ ನಿಮ್ಮ ಹೊಟ್ಟೆಯಲ್ಲಿ ಇರೋದನ್ನ ನೀವು ರಿಯಲೈಸ್ ಮಾಡ್ಕೊತಾ ಇದ್ದೀರಾ. Your baby is safe, happy and healthy inside the tummy. ಮತ್ತೆ ನಿಮ್ಮ ಕೈಗಳನ್ನ ನಿಮ್ಮ ಹೊಟ್ಟೆಯ ಸುತ್ತ ಆಡಿಸಿ, ನಿಮ್ಮ ಹೊಟ್ಟೆಯ ಮೇಲೆ ಕೈ ಆಡಿಸ್ತಾ ನಿಮ್ಮ ಮಗು ಇರೋದನ್ನ ಫೀಲ್ ಮಾಡಿ, ನಿಮ್ಮ ಮಗು ಆರಾಮವಾಗಿ ನಿದ್ರಿಸ್ತಾ ನಿಮ್ಮ ಆಶೀರ್ವಾದ ಹಾಗೂ ದೇವರ ಆಶೀರ್ವಾದವನ್ನ ಪಡ್ಕೊಂಡಿದೆ. God bless you all. ಇದೇ ಒಂದು ಧನ್ಯತಾ ಭಾವದಿಂದ ಟೇಕ್ ಅ ಡೀಪ್ ಬ್ರೀತ್ ಇನ್. ನಾಭಿಯವರೆಗೆ ಉಸಿರು ತಲುಪಲಿ. Breathe out. Breathe in deeply till the abdomen. Breathe out. Again breathe in and breathe out. Relax. ಈಗ ಎರಡೂ ಕೈಗಳನ್ನ ರಬ್ ಮಾಡಿ ನಿಮ್ಮ ಮುಖದ ಮೇಲೆ ಇಡಿ. ನಿಮ್ಮ ಕಣ್ಣುಗಳಿಗೆ ಈ ಧ್ಯಾನದಿಂದ ಬಂದಂತ ಶಕ್ತಿಯನ್ನ ಕಳಿಸಿ. ಹಾಗೆ ಕಣ್ಣುಗಳನ್ನ ಕತ್ತಲೆಯಲ್ಲೇ ಓಪನ್ ಮಾಡಿ, ಕಣ್ಣುಗುಡ್ಡೆಗಳನ್ನ ತಿರುಗಿಸಿ, ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್, ರೋಲ್ ಯುವರ್ ಐಬಾಲ್ಸ್. ಈಗ ಎರಡು ಕೈಗಳನ್ನ ನೋಡಿ, ಭೂಮಿ ತಾಯಿಯನ್ನ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಹತ್ರ ನೀರಿದ್ರೆ ನೀರು ಕುಡಿ. Okay, how was the manifested your dream child? ಅಲ್ವಾ? ಸೊ ಹಾಗೆ ಇದು ಆಬ್ವಿಯಸ್ಲಿ ಇದೇ ರೀತಿ ಆಗ್ಬೇಕು ಅಂತರ ನಾವು ಯಾವಾಗ ನೆಕ್ಸ್ಟ್ ಲೆವೆಲ್ ನ ವಿಜುವಲೈಸ್ ಮಾಡ್ತೀವೋ ಅವಾಗ ನಾವು ತುಂಬಾ ಈಸಿಯಾಗಿ ಅದರ ಹತ್ರ ಹೋಗ್ತಾ ಇರ್ತೀರ. ರೈಟ್? Okay, rubbing hand and placing on face for a minute. I felt baby smell. Wow, great. Right? So ಹಾಗೆ ಅನ್ಸುತ್ತೆ ನಮ್ಗೆ ಎಷ್ಟು ಅಂದ್ರೆ ವಿ ಫೀಲ್ ದಟ್ ಕೆಲವೊಂದ್ಸರಿ ಇಂಟ್ಯೂಷನ್ ಅನ್ನೋದು ಎಷ್ಟು ವರ್ಕ್ ಆಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಮಗು ಯಾವ ರೀತಿ ಇದೆ, ಒಳಗಡೆ ಏನ್ ಮಾಡ್ತಾ ಇದೆ ಅಲ್ವಾ? ಅದು ಒಳಗಡೆನೆ ಇದ್ರು ವಿ ಆರ್ ಸೋ ಮಚ್ ಕನೆಕ್ಟೆಡ್. ಆ ಒಂದು ಫೀಲಿಂಗೇ ಬೇರೆ, ತುಂಬಾ ಚೆನ್ನಾಗಿ ಅನ್ಸುತ್ತೆ ಅಲ್ವಾ? ಸೊ ಇಬ್ರು ಎರಡು ದೇಹ ಒಂದೇ ಜೀವ, ಬಟ್ ಈಗ ಎರಡು ದೇಹ ಎರಡು ಜೀವನು ಒಂದೇ ದೇಹದಲ್ಲಿ ಅಲ್ವಾ? ಸೊ ಎರಡೆರಡು ಹಾರ್ಟ್ ಬೀಟ್ ಒಂದೇ ದೇಹದಲ್ಲಿ. ವೆರಿ ಬ್ಯೂಟಿಫುಲ್. ಎಲ್ಲ ನಾವೇನ ಆಯುರ್ವೇದದಲ್ಲಿ ಒಂದು ಇದಿದೆ ವರ್ಡ್, ದೌಹೃದಿ ಅಂತೇಳಿ. ಅಂದ್ರೆ ಪ್ರೆಗ್ನೆಂಟ್ ಇರೋರನ್ನ ಗರ್ಭಿಣಿ ಅನ್ನೋದ್ರ ಜೊತೆ ದೌಹೃದಿ ಅಂತಾರೆ. ಅಂದ್ರೆ ಎರಡು ಹೃದಯಗಳಿರುವಂತವ್ರು ಅಂತ ಅಲ್ವಾ? ಯಾರಿಗೂ ಎರಡು ಹೃದಯ ಇರಲ್ಲ. ಬರೀ ಈ ಸ್ಟೇಜ್ ಅಲ್ಲಿ ಪ್ರೆಗ್ನೆಂಟ್ ಇರೋರಿಗೆ ಮಾತ್ರ ಎರಡು ಹೃದಯ ಇರೋಕ್ ಸಾಧ್ಯ. ಸೊ ವೆರಿ ಬ್ಯೂಟಿಫುಲ್. ಓಕೆ, ಇನ್ನೊಂದ್ಸರಿ ನಾನು ಆ ಹೃದಯದ ಬಗ್ಗೆ, ಅದು ಮೆಕ್ಯಾನಿಸಮ್ ಬಗ್ಗೆ ಒಂದು ಕ್ಲಾಸ್ ತಗೋತೀನಿ ಅಂತ ಹೇಳಿದ್ನಲ್ಲ, ನಂಗೆ ಆಗಿಲ್ಲ ಅದು PPT ಮಾಡೋದಕ್ಕೆ. ಮಾಡಿದಾಗ ನಾನು ತಗೋತೀನಿ, ತುಂಬಾ ಚೆನ್ನಾಗಿದೆ. ಓಕೆ, ಎಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ದೆನ್ ಇವಾಗ ಒಂದು ತುಂಬಾ ದಿನ ಆಯ್ತು ಆಕ್ಟಿವಿಟಿ ಮಾಡಿಲ್ಲ, ಬ್ರೈನ್ ಜಿಮ್ ಮಾಡೋಣ. ಓಕೆ, ಸೊ ಇದನ್ನ ಇನಿಶಿಯೇಟ್ ಮಾಡ್ತೀನಿ ನಾನು ಇವಾಗ.
ಬಟ್ ಆಮೇಲೆ ನಿಮಗೆ ಟೈಮ್ ಸಿಕ್ಕಾಗ ಇದನ್ನ ಜಾಸ್ತಿ ಮಾಡಿ. ಓಕೆ, ಸೊ ಇವಾಗ 5 minutes ಅಷ್ಟೇ ಇದೆ, ಬಟ್ ಇಟ್ಸ್ ಓಕೆ. ನಾನು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ. ನಿಮ್ಮ ಹತ್ರ ಒಂದು ಶೀಟ್ ಇದ್ರೆ ಅಥವಾ ಯಾವ್ದಾದ್ರು ಬುಕ್ ಇದ್ರೆ ಅದನ್ನ ತಗೊಂಡು ಕುತ್ಕೊಳ್ಳಿ. ಓಕೆ, ಒಂದು ಇಲ್ಲೇ ಮಾಡಿಸ್ತೀನಿ. ಇದು ಬೈಲ್ಯಾಟ್ರಲ್ ಬ್ರೈನ್ ಆಕ್ಟಿವಿಟಿ. ಓಕೆ, ಬೈಲ್ಯಾಟ್ರಲ್ ಅಂತಂದ್ರೆ ಎರಡೂ ಕಡೆದು, ಆಯ್ತಾ? ಎಷ್ಟೇ ಸ್ಕ್ಯಾನ್ ಮಾಡಿಸಿದೀನಿ, ಬೇಬಿ ಗ್ರೋತ್ ವಾಟರ್ ಕಡಿಮೆ ಇದೆ ಸ್ವಲ್ಪ ಅಂತ ಹೇಳ್ತಾ ಇದ್ದಾರೆ. ಯಾರು ಪಾಸಿಟಿವ್ ರಾಜೇಶ್. ಓಕೆ, ಸೊ ವಾಟರ್ ಲೆವೆಲ್ ಕಮ್ಮಿ ಇದ್ದಾಗ ಕೊಕೊನಟ್ ಕುಡಿಯೋದು ಕೂಡ ಒಂದು ಒಳ್ಳೆ ಸಜೆಷನ್. ಓಕೆ, ತುಂಬಾ ಚೆನ್ನಾಗಿ ವಾಟರ್ ಲೆವೆಲ್ ಮೇಲೆ ಕೂಡ ಅದು ಕೆಲಸ ಮಾಡುತ್ತೆ. ಅದರ ಜೊತೆಗೆ ನೀವೇನ್ ಮಾಡಿ, ನೀರು ಅಫ್ಕೋರ್ಸ್ ಜಾಸ್ತಿ ಕುಡಿಲೇಬೇಕು. ವಾಟರ್ ಲೆವೆಲಿಗೂ ಈ ನೀರು ನೀವು ಕುಡಿಯೋದಕ್ಕೂ ಡೈರೆಕ್ಟ್ಲಿ ಸಂಬಂಧ ಇದೆ, ಆಯ್ತಾ? ಸೊ ಅದಕ್ಕೋಸ್ಕರನೇ ನೀರು ಚೆನ್ನಾಗಿ ಕುಡಿತಾ ಬನ್ನಿ. ಅಫ್ಕೋರ್ಸ್ ಕಲಾವರು ಕೂಡ ಸಜೆಸ್ಟ್ ಮಾಡಿದ ಹಾಗೆ ಎಳ್ನೀರನ್ನ ಕೂಡ ಕುಡಿತಾ ಬನ್ನಿ. ಓಕೆ, ಅದರ ಜೊತೆಗೆ ನೀವು ಇನ್ನೂ ಒಂದು ಇದಿದೆ, ತುಂಬಾ ಲೆವೆಲ್ ಕಮ್ಮಿ ಇದೆಯಾ, ಹೇಗಿದೆ ನೋಡಿ, ನಂಗೆ ಆಮೇಲೆ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ. ಓಕೆ, ನಾನು ಸಜೆಸ್ಟ್ ಮಾಡ್ತೀನಿ. ಓಕೆ, ಸೊ ಓಕೆ, ಎಸ್. ಸೊ ನಾನು ಆಮೇಲೆ ಸಜೆಸ್ಟ್ ಮಾಡ್ತೀನಿ ನಿಮ್ಗೆ ಇನ್ನ ಏನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ದರ್ ಇಸ್ ಒನ್ ಮೆಡಿಸಿನ್, ಆಯುರ್ವೇದದಲ್ಲಿ ಒಂದು ಮೆಡಿಸಿನ್ ಇದೆ. ಅಂದ್ರೆ ಅದನ್ನ ಇದ್ರ ಜೊತೆಗೂ ತಗೋಬಹುದು, ನಿಮ್ಮ ಅಲೋಪತಿಕ್ ಮೆಡಿಸಿನ್ ಸಪ್ಲಿಮೆಂಟ್ಸ್ ಜೊತೆಗೂ ಕೂಡ ತಗೋಬಹುದು. ಇಟ್ ಇಸ್ ನಾಟ್ ಲೈಕ್ ಮೆಡಿಸಿನ್ ಅಂತ ಅಲ್ಲ, ಒಂದು ರೆಮಿಡಿ ತರ. ಓಕೆ, ಹೊಂಬಾಳೆಯಿಂದ ಒಂದು ಇದನ್ನ ಪ್ರಿಪೇರ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ವರ್ಕ್ ಆಗ್ತದೆ. ವಾಟರ್ ಲೆವೆಲ್ ಕಮ್ಮಿ ಇದ್ದವ್ರಿಗೆ ಓಕೆ, ತುಂಬಾ ಬೇಗನೆ ಅದು ರಿಸಲ್ಟ್ಸ್ ಸಿಗ್ತಾ ಇದೆ. ಅದನ್ನ ನನ್ನ ಡಾಕ್ಟರ್ ಅನುಪಮ ಅವರು ಮಾಡ್ತಾ ಇದ್ರು, ಟ್ರೀಟ್ಮೆಂಟ್ ಮಾಡೋದನ್ನ ನೋಡಿದೀನಿ, ಚೆನ್ನಾಗಾಗಿದೆ ಎಲ್ಲರಿಗೂ. ಸೊ ಆ ಹೊಂಬಾಳೆ ತಗೊಳ್ಳೋದ್ರಿಂದ ಒಳ್ಳೇದಾಗುತ್ತೆ. ಅದನ್ನ ಹೇಗ್ ತಗೋಬೇಕು, ಯಾವ ಕ್ವಾಂಟಿಟಿ ಅಂತ ಹೇಳ್ಬಿಟ್ಟು ನಮಗ್ ಗೊತ್ತಾಗೋದಿಲ್ಲ. ಮತ್ತೆ ಹೊಂಬಾಳೆ ಸಿಗೋದು ಕೂಡ ತುಂಬಾ ಕಷ್ಟ, ಅಡಿಕೆ ರೇಟ್ ಸುಮಾರು ಜಾಸ್ತಿನೇ ಇದೆ. ಸೊ ಹೊಂಬಾಳೆ ಸಿಗೋದು ಇನ್ನ ಕಷ್ಟ ಅಲ್ವಾ, ಎಲ್ಲರೂ ಕೊಡೋದಿಲ್ಲ. ಅದಕ್ಕೋಸ್ಕರ ಅವರು ಒಂದ್ ಕಡೆಯಿಂದ ತರಿಸ್ತಾ ಇದ್ದಾರೆ. ಅಂಡ್ ಅದನ್ನ ಒಂದು ಈಕ್ವಲ್ ಕ್ವಾಂಟಿಟಿಯಲ್ಲಿ ಮಾಡಿ ಕೊಡ್ಬೇಕಾಗುತ್ತೆ. ಮೇ ಬಿ ಸ್ವಲ್ಪ ಡೋಸೇಜ್ ಗೊತ್ತಿಲ್ಲ ನನಗೆ ಎಷ್ಟು ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಂಗೆ ಹೇಳಿ, ಅವ್ರ ಹತ್ರ ಮಾತಾಡ್ಬಿಟ್ಟು ನಾನು ಆಲ್ಮೋಸ್ಟ್ ಆನ್ಲೈನ್ ಅಲ್ಲೇ ಎಲ್ಲಾನು ಕಳ್ಸ್ಕೊಡ್ತಾರೆ. ಹಂಗೇನಾದ್ರು ಇದ್ರೆ ಆನ್ಲೈನ್ ಅಲ್ಲೇ ಕಳ್ಸ್ಕೊಡ್ಬೋದಾ? ನನಗೆ ಮ್ಯೂಸಿಕ್ ಕೇಳಿಸ್ತಾ ಇದೆ, ವಾಯ್ಸ್ ಕ್ಲಿಯರ್ ಬರ್ತಾ ಇಲ್ಲ. ಓಕೆ, ಸ್ಟಾಪ್ ದ ಮ್ಯೂಸಿಕ್. ಹಾ, ಓಕೆ, ಸರಿ, ಇವಾಗ ಕೇಳಿಸ್ತಾ ಇದೆಯಲ್ಲ? ಸೊ ನಿಮ್ಮ ಪೇಪರ್ ಇದ್ರೆ ಅದನ್ನ ಏನ್ ಮಾಡಿ, ಸೊ ಇದು ಬಯಲಾಟ್ರಲ್ ಬ್ರೈನ್ ಆಕ್ಟಿವಿಟಿ ಅಂದ್ರೆ ಹೋಲ್ ಬ್ರೈನ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಎರಡೂ ಸೈಡಿನ ಬ್ರೈನು ಒಂದೇ ಕ್ಷಣದಲ್ಲಿ ಆಕ್ಟಿವೇಟ್ ಆಗ್ತಾ ಇರುತ್ತೆ. ಬಟ್ ಹಂಗಾಗಲ್ಲ, ಎಲ್ಲ ಟೈಮಲ್ಲೂ ಹಂಗಾಗಲ್ಲ ನಮ್ಗೆ. ಏನಂದ್ರೆ ನಾವು ಬಲಗೈಯಲ್ಲಿ ಕೆಲಸ ಮಾಡುವಾಗ ಎಡಗಡೆ ಬ್ರೈನ್ ಜಾಸ್ತಿ ಆಕ್ಟಿವೇಟ್ ಇರುತ್ತೆ, ಎಡಗೈಯಲ್ಲಿ ಕೆಲಸ ಮಾಡುವಾಗ ಬಲಗಡೆ ಬ್ರೈನ್ ಜಾಸ್ತಿ ಆಕ್ಟಿವೇಟ್ ಇರುತ್ತೆ. ಅದೇ ರೀತಿ ನಾವು ನೋಡ್ತಾ ಇರುವಾಗ ಬೇರೆ ಪಾರ್ಟು, ಮಾತಾಡ್ತಾ ಇರುವಾಗ ಬೇರೆ ಪಾರ್ಟ್, ಬ್ರೈನ್ ಅಲ್ಲೇ ಬೇರೆ ಬೇರೆ ಪಾರ್ಟ್ಸ್ ಇರುತ್ತೆ. ಸೊ ಅದೆಲ್ಲಾನು ಬೇರೆ ಬೇರೆ ಟೈಮಲ್ಲಿ ಆಕ್ಟಿವೇಟ್ ಆಗ್ತಾ ಹೋಗುವಂಥದ್ದು. ಬಟ್ ಯಾವಾಗ ನಾವು ಎರಡೂ ಕೈಯಲ್ಲಿ ವರ್ಕ್ ಮಾಡ್ತಾ ಹೋಗ್ತೀವೋ ಅವಾಗ ಎರಡೂ ಸೈಡ್ ಇರುವಂತಹ ಬ್ರೈನು ಒಂದೇ ರೀತಿ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಆದಷ್ಟು ಎರಡೂ ಕೈಯಲ್ಲಿ ಏನಾದ್ರೂ ಲಿಫ್ಟ್ ಮಾಡೋದಿದ್ರು ಎರಡೂ ಕೈಯಲ್ಲಿ ತಗೊಳ್ಳೋದು, ಆಯ್ತಾ? ಸೊ ಎರಡೂ ಕೈಯಲ್ಲಿ ಕೆಲಸ ಮಾಡೋದು, ಆಯ್ತಾ? ಅದನ್ನ ನೀವು ಯಾವಾಗ ಮಾಡ್ತೀರೋ ಅವಾಗ ಬೈಲ್ಯಾಟರಲ್ ಬ್ರೈನ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ನಾವು ನಮ್ಮ ಬ್ರೈನ್ ಮೇಲೆ ವರ್ಕ್ ಮಾಡಿದಾಗ ಮಗುವಿನ ಬ್ರೈನ್ ಮೇಲೂ ಅದು ವರ್ಕ್ ಮಾಡ್ತಾ ಇರುತ್ತೆ. ಓಕೆ, ಸೊ ಏನೇ ಮಾಡಿದ್ರು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ನಾವು ಏನೇ ಕಾಂಟ್ರಿಬ್ಯೂಷನ್ ಕೊಡೋದಾದ್ರೂ ಫಸ್ಟ್ ನಮ್ಮ ಬ್ರೈನ್ ಮೇಲೆ ನಾವು ವರ್ಕ್ ಮಾಡ್ತಾ ಹೋಗ್ಬೇಕು. ಅದೇ ರೆಫರೆನ್ಸ್ ನ ತಗೊಂಡು ನಮ್ಮ ಮಗುವಿನ ಬ್ರೈನ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಓಕೆ, ನೀವೇನು ನಿಮ್ಮ ಬ್ರೈನಿಗೆ ಸಿಗ್ನಲ್ ಕಳಿಸ್ತಿರೋ ಅದೇ ರೀತಿ ಮಗುವಿನ ಬ್ರೈನ್ಗೂ ಕೂಡ ಸಿಗ್ನಲ್ ಹೋಗ್ತಾ ಇರುತ್ತೆ. ಸೊ ನೀವು ನೋಡ್ತಾ ಇರೋದು, ಮಾತಾಡ್ತಾ ಇರೋದು, ಕೇಳ್ತಾ ಇರೋದು, ಸ್ಮೆಲ್ ಮಾಡ್ತಾ ಇರೋದು, ಟಚ್ ಮಾಡ್ತಾ ಇರೋದು ಎಲ್ಲದು ಕೂಡ ಮಗುವಿಗೆ ಸಿಗ್ನಲ್ಸ್ ನ ರೂಪದಲ್ಲಿ, ಅಂದ್ರೆ ನ್ಯೂರಾನ್ಸ್ ನ ರೂಪದಲ್ಲಿ ಹೋಗಿ ತಲುಪುತ್ತೆ, ಆಯ್ತಾ? ಸೊ ನ್ಯೂರಲ್ ಪಾತ್ವೇಸ್ ಇಲ್ಲಿ ಏನಿರುತ್ತಲ್ವಾ, ಅದೇ ರೀತಿ ಒಂದು ಸಿಗ್ನಲ್ ಮಗುವಿನ ಕಡೆಗೆ ಹೋಗಿ ಮಗುವಿನ ಬ್ರೈನ್ ಸ್ಟ್ರಕ್ಚರ್ಸ್ ಡೆವಲಪ್ ಆಗೋಕ್ಕೆ, ಅಲ್ಲಿ ನ್ಯೂರಲ್ ಪಾತ್ವೇಸ್ ಡೆವಲಪ್ ಆಗೋದಕ್ಕೆ ಈಸಿ ಆಗುತ್ತೆ. ಸೊ ನೀವು ಕಲಿಯುವಂತಹ ವ್ಯಾಲ್ಯೂಸ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ
ಜೀವನ ಪೂರ್ತಿ ಮಗು ಅದೇ ರೆಫರೆನ್ಸ್ ತಗೊಳುತ್ತೆ. ಅದಕ್ಕೆ ಒಳ್ಳೆ ಒಳ್ಳೆ ಕತೆಗಳನ್ನ ಓದಿ, ಪುಸ್ತಕಗಳನ್ನ ಓದಿ, ಇದೆಲ್ಲಾನು ಹೇಳ್ತೀನಿ, ಮಾಡಿಸ್ತೀನಿ ಅಲ್ವಾ? ಸೊ ಅದೇ ತರ. ಸೊ ಇವತ್ತು ನಾವು ಮಾಡ್ತಾ ಇರೋದು ಒಂದು ಬ್ರೈನ್ ಜಿಮ್. ದಟ್ ಈಸ್, ಒಂದು ಪೇಪರ್ನ ತಗೊಳ್ಳಿ, ಅದರಲ್ಲಿ ಮಧ್ಯದಲ್ಲಿ ಒಂದು ಲೈನ್ ಹಾಕಿ, ಒಂದು ಸ್ಟ್ರೇಟ್ ಲೈನ್ ಹಾಕಿದ್ರೆ ಇನ್ನ ಒಳ್ಳೇದು. ಸ್ಕೇಲ್ ಇದ್ರೆ, ಇಲ್ಲ ಹಾಗೆ ಲೈನ್ ಹಾಕಿದ್ರು ಏನ್ ಪರವಾಗಿಲ್ಲ. ಓಕೆ, ಸೊ ನಾನು ಇದು A4 ಸೈಜ್ ಶೀಟ್, ಇಲ್ಲಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ನಾನು 2 ಮಾಡಿದ್ದೀನಿ, ಅದನ್ನ ಫೋಲ್ಡ್ ಮಾಡಿದ್ದೀನಿ. ದಿಸ್ ಇಸ್ ಆಲ್ಸೋ ಗುಡ್, ತುಂಬಾ ದೊಡ್ಡದೇನು ಬೇಕಾಗಿಲ್ಲ. ಸೊ ಈ ತರ ಮಧ್ಯದಲ್ಲಿ ಒಂದು ಲೈನ್ ಹಾಕೊಂಡಿದ್ದೀನಿ. ಏನ್ ಮಾಡ್ತೀರಾ ಅಂದ್ರೆ, ಪೆನ್ಸಿಲ್ ಆಗ್ಲಿ ಪೆನ್ ಆಗ್ಲಿ 2 ತಗೊಳ್ಳಿ, ಇಲ್ಲ ಸ್ಕೆಚ್ ಪೆನ್ ತಗೊಂಡ್ರು 2 ತಗೊಳ್ಳಿ. 2 ಕೈನಲ್ಲಿ ಇಟ್ಕೊಂಡು ಒಂದೇ ರೀತಿ ಸ್ಟ್ರಕ್ಚರ್ನ ಡ್ರಾ ಮಾಡ್ತಾ ಹೋಗ್ಬೇಕಾಗತ್ತೆ. ನಾನಿಲ್ಲಿ ಕೆಲವೊಂದು ಪ್ಯಾಟರ್ನ್ಸ್ ನ ತೋರಿಸ್ತೀನಿ, ಅದನ್ನ ನೀವು ಪೂರ್ತಿ ಸ್ಟ್ರಕ್ಚರ್ ರಿಪೀಟೆಡ್ ಆಗಿ ಮಾಡ್ತಾ ಹೋಗಿ. ಓಕೆ, ಓಕೆ, ಒಂದು ಸ್ಟ್ರಕ್ಚರ್ ಫಸ್ಟ್ ತೋರಿಸ್ತೀನಿ, ಆಯ್ತಾ? ಕಾಣಿಸ್ತಿದ್ಯಾ? ಈ ರೀತಿ ಮಧ್ಯದಿಂದ ಸ್ಟಾರ್ಟ್ ಮಾಡಿ ಈ ತರ ಹೋಗ್ಬೇಕು, ಆಯ್ತಾ? ಮಧ್ಯದಿಂದ ಸ್ಟಾರ್ಟ್ ಮಾಡಿ ಒಂದ್ ಲೈನ್, ಸ್ಟ್ರೇಟ್ ಲೈನ್. ಓಕೆ, ಸೊ 1 ನಿಮಿಷ. ಓಕೆ, ನಾನು ಒಂದು ನಂಗೆ ಸ್ಕೆಚ್ ಪೆನ್ ಸಿಗ್ತಾ ಇಲ್ಲ, ಸಾರಿ. ಓಕೆ, 1 ನಿಮಿಷ. ಈಗ ಕಾಣಿಸ್ತಾ ಇದೆ ಅಲ್ವಾ? ಎಸ್. ಸೊ ಇದನ್ನ ಏನ್ ಮಾಡ್ಬೇಕು ಅಂದ್ರೆ, ಮಧ್ಯದಿಂದ ಸ್ಟಾರ್ಟ್ ಮಾಡಿ ಒಂದ್ ಪೆನ್ಸಿಲ್ ಅಲ್ಲಿ ಈ ಕಡೆ, ಇನ್ನೊಂದ್ ಪೆನ್ಸಿಲ್ ಅಲ್ಲಿ ಈ ಕಡೆ. ಓಕೆ, ಐ ವಿಲ್ ಅರೇಂಜ್ ಸಮಥಿಂಗ್, ಇಲ್ಲ ಆಮೇಲೆ ಒಂದು ವಿಡಿಯೋ ಮಾಡಿ ಕಳಿಸ್ತೀನಿ, ಆ ಥರ ಮಾಡಿ. ಓಕೆ, ಸೊ ಇನ್ನೂ ಒಂದು ಹೇಗೆ, ಸೊ ಎರಡೂ ಇದರಿಂದ ಪೆನ್ಸಿಲಿಂದ ಈ ಥರ ಒಂದರಿಂದ, ಓಕೆ ಐ ಕಾಂಟ್ ಡೂ ದಿಸ್. ಒಂದು ನಿಮಿಷ, ಸ್ಟ್ಯಾಂಡ್ ಇದೆ. ಒಂದು 2 ಮಿನಿಟ್ಸ್ ಟೈಮ್ ಕೊಡಿ, ವಿಲ್ ಅರೇಂಜ್. Recording in progress.
ಓಕೆ, ಕಾಣಿಸ್ತಾ ಇದೆಯಾ? ಓಕೆ, ಸೊ ಈ ತರ ಎಸ್, ಹೀಗೆ ಎರಡು ಇದನ್ನ ಜಾಯಿನ್ ಮಾಡಿ, ಸೊ ಎಡಗೈಯಿಂದ ಬಲಗೈಯಿಂದ ಸೈಮಲ್ಟೇನಿಯಸ್ಲಿ, ಸೊ ಎರಡು ಕಡೆಯಿಂದನೂ ಸೈಮಲ್ಟೇನಿಯಸ್ಲಿ ನೀವು ಬರಿತಾ ಹೋಗ್ಬೇಕಾಗತ್ತೆ. ಗೊತ್ತಾಗ್ತಾ ಇದೆಯಲ್ವಾ? ಸೊ ದಿಸ್ ಇಸ್ ದ ಸ್ಟ್ರಕ್ಚರ್. ಸೊ ಮತ್ತೆ ನಾನು ಮಾಡ್ತೀನಿ, ಒಂದು ನಿಮಿಷ. ಸೊ ಇಲ್ಲಿ ಒಂದು ಲೈನ್ ಹಾಕಿದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ, ಮಧ್ಯದಿಂದ ಸ್ಟಾರ್ಟ್ ಮಾಡಿ. ಸೊ ದೀಸ್ ಆರ್ ದ ಪ್ಯಾಟರ್ನ್ಸ್ ಯು ಕ್ಯಾನ್ ರೈಟ್. ಸೊ ಎಡಗೈಲಿ ಅಭ್ಯಾಸ ಇಲ್ಲದೆ ಇರುವಾಗ ಈ ತರ ಪ್ಯಾಟರ್ನ್ಸ್ ಡಿಫ್ರೆಂಟ್ ಆಗಿ ಬರ್ತಾ ಹೋಗುತ್ತೆ. ಬಟ್ ಇಟ್ಸ್ ಓಕೆ, ಟ್ರೈ ಯೋರ್ ಬೆಸ್ಟ್ ಒಂದೇ ತರ ಸಿಮಿಲರ್ ಆಗಿ ಡ್ರಾ ಮಾಡೋದಕ್ಕೆ. ಓಕೆ, ಸೊ ಇದರಲ್ಲಿ ಇನ್ನೂ ಕೆಲವೊಂದು ಐಡಿಯಾಸ್ ಇದೆ. ನಾವು ಎರಡೂ ಕೈಯಲ್ಲಿ ಬರಿತಾ ಹೋಗ್ಬೋದು. ಎ ಲೈಕ್ ಮಿರರ್ ಇಮೇಜ್, ಬಿ, ಸಿ. ಓಕೆ, ಕಾಣಿಸ್ತಾ ಇದೆಯಲ್ವಾ? ಎಸ್. ಸೊ ಈ ತರ ನೀವು ಕೆಲವೊಂದು ಪ್ಯಾಟರ್ನ್ಸ್ ನ ಮಾಡಬಹುದು. ಸೊ ದೀಸ್ ಆರ್ ದ ಐಡಿಯಾಸ್ ಐ ಆಮ್ ಗಿವಿಂಗ್. ಸೊ ಇವಾಗ ನಿಮ್ಗೆ ಮಾಡಕ್ ಆಗದೆ ಇರಬಹುದು, ಬಟ್ ಆಮೇಲೆ ನಂಗೆ ಈ ಆಕ್ಟಿವಿಟಿನ ನೀವೇ ಮಾಡಿ ಕಳಿಸಿ. ಓಕೆ, ಸೊ ಕ್ಲಾಸಲ್ಲಿ ತುಂಬಾ ಟಾಪಿಕ್ಸ್ ಇರೋದ್ರಿಂದ ಕವರ್ ಮಾಡೋದಕ್ಕೆ ನನಗೆ ಆಗ್ತಾ ಇಲ್ಲ ಇದೇ ಮಾಡಿಸೋದಕ್ಕೆ. ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಟ್ರೈ ಕ್ಲಾಸಲ್ಲೇ ಮಾಡೋದಕ್ಕೆ. ಓಕೆ, ಸೊ ಈ ಥರ ಮಿರರ್ ಇಮೇಜ್ ಥರ ಎರಡೂ ಕೈಗಳಲ್ಲಿ ಬರಿತಾ ಹೋಗ್ಬೇಕು ಸೈಮಲ್ಟೇನಿಯಸ್ಲಿ. ಓಕೆನಾ? ಗೊತ್ತಾಯ್ತಲ್ವಾ? ಮಾಡ್ತಾ ಇದ್ದೀರಾ? ಓಕೆ, ಸೊ ದಿಸ್ ಇಸ್ ಬೈಲ್ಯಾಟ್ರಲ್ ಆಕ್ಟಿವಿಟಿ. ಇದು ಒಂದು ಬ್ರೈನ್ ಆಕ್ಟಿವಿಟಿ, ಬ್ರೈನ್ ಜಿಮ್. ಓಕೆ, ಸೊ ಇದನ್ನ ಟಾಸ್ಕ್ ಆಗಿ ತಗೊಳ್ಳಿ ಎಲ್ಲರೂ. ಸೊ ಈ ಇಷ್ಟು ಪ್ಯಾಟರ್ನ್ಸ್ ಆಯ್ತಾ, ಇಷ್ಟು ಪ್ಯಾಟರ್ನ್ಸ್, ಇದು ಒಂದು, ಮತ್ತೆ ಇನ್ನೊಂದು ಸ್ಟ್ರೈಟ್ ಲೈನ್, ಮತ್ತೆ ಕರ್ವ್ಡ್ ಲೈನ್, ಇದಿಷ್ಟು ಪ್ಯಾಟರ್ನ್ಸ್ ಪ್ಲಸ್ ABCD ಮಿರರ್ ಇಮೇಜ್, ಇಷ್ಟನ್ನು ಬರಿಬೇಕು. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನ ಮತ್ತೆ ಮಾಡಿಸ್ತೀನಿ, ಕ್ಲಾಸಲ್ಲೇ ಮಾಡೋಣ. ಓಕೆ, ವಿತ್ ಅ ಮ್ಯೂಸಿಕ್ ಆಕ್ಟಿವಿಟಿ, ಮ್ಯೂಸಿಕ್ ಕೂಡ ಪ್ಲೇ ಮಾಡ್ತೀನಿ. ಇವತ್ತು ಟೈಮ್ ಶಾರ್ಟೇಜ್ ಆಯಿತು. ಓಕೆ, ಸೊ ವಿತ್ ಮ್ಯೂಸಿಕ್ ನಾವು ಮಾಡ್ತಾ ಹೋಗೋಣ. ಬಟ್ ಅದಕ್ಕೂ ಮುಂಚೆ ABCD ಎಲ್ಲರೂ ಮಿರರ್ ಇಮೇಜ್ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಒನ್ಸ್ ಆದ್ರೂ ಟ್ರೈ ಮಾಡಿ, ನಿಮ್ಗೆ ಮಜಾ ಬಂತು ಅಂದ್ರೆ 2-3 ಸರಿ ಮಾಡ್ತಾ ಹೋಗಿ. ಓಕೆ, ಸೊ ಚೆನ್ನಾಗಿರುತ್ತೆ. ಅಂಡ್ ವೆನ್ ಯು ಫೋಕಸ್ ಆನ್ ಬೋತ್ ದ ಥಿಂಗ್ಸ್, ತುಂಬಾ ಜಾಸ್ತಿ ನಮ್ಗೆ ಫೋಕಸ್ ಬೇಕಾಗುತ್ತೆ ಆಯ್ತಾ. ಅವಾಗ ನಾವೇನ್ ಮಾಡ್ತೀವಿ, ವಿ ಆರ್ ವರ್ಕಿಂಗ್ ಆನ್ ಆಜ್ಞಾ ಚಕ್ರ ಆಯ್ತಾ. ಥರ್ಡ್ ಐ ಮೇಲೆ ನಾವು ವರ್ಕ್ ಮಾಡ್ತಾ ಇರ್ತೀವಿ. ನಾವು ಯಾವಾಗ ಫೋಕಸ್ ಮಾಡ್ತೀವೋ ಅವಾಗ ನಾವು ಹೇಗೆ ಫೋಕಸ್ ಜಾಸ್ತಿ ಮಾಡಿ ಒನ್ ಪಾಯಿಂಟ್ ಅಲ್ಲಿ ಫೋಕಸ್ ಮಾಡ್ತಾ ಇರೋದನ್ನ ಕಲಿತಾ ಹೋಗ್ತೀವೋ, ಮಗುಗೂ ಅಷ್ಟೇ ಕುತ್ಕೊಂಡು ಕಲಿಯುವಂತಹ ಒಂದು ಪೇಶನ್ಸ್ ಬರುತ್ತೆ, ಫೋಕಸ್ ಬರುತ್ತೆ ಆಯ್ತಾ. ಸೊ ಅದೆಲ್ಲ ಇಂಡೈರೆಕ್ಟ್ಲಿ ಮಗುಗೆ ನಾವು ಆ ಒಂದು ಪೇಶನ್ಸ್ನ, ಫೋಕಸ್ನ, ಒಂದು ಕಾನ್ಸಂಟ್ರೇಷನ್ನ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ and take care. Bye bye. Okay, I'll end the session here.